ಲ್ಯಾಕ್ ವರ್ಗು ತಗೊಂಡೋಗಕ್ಕೆ ಈಸಿ ಆಗತ್ತೆ. ಎಸ್ ಸರ್, ನಿನ್ನೆ ತಾನೇ ಆ ಪ್ಲಾನ್ ಬಂದಿದ ತಕ್ಷಣ ನಾನು ಡಿಸೈಡ್ ಮಾಡಿದ್ದು. ವಿಶಾಲ್ ಹೇಳ್ತಾ ಇದ್ದ, 20 ವರ್ಷಕ್ಕೆ ವರ್ಷಕ್ಕೊಬ್ಬೊಬ್ರು 1,00,000 ತಗೊಳ್ಳೋ ತರ ಮಾಡಿದ್ರು ಸಹ 20 ಜನ ಇರ್ತಾ ಇತ್ತು. ಆದ್ರೆ ಮಾಡಿಲ್ಲ, ಒಂದು 3 to 5 ಪೀಪಲ್ ಅಷ್ಟೇ ಇದ್ದೀರಾ ನೀವು ಅಂತ ಇದ್ದ. ಅದಕ್ಕೆ ಇದೇ ವರ್ಷದಲ್ಲಿ 20 ಜನನ 1 lakh ಇನ್ಕಮ್ ಅನ್ನೋ ಸಹ 100% ರೆಡಿ ಮಾಡ್ಬೇಕು ಅಂತ ನಿನ್ನೆನೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಫೋಕಸ್ ಮಾಡಿ ರೆಡಿ ಮಾಡ್ಬೇಕು ಅಂತ ಈ ವರ್ಷದಲ್ಲಿ 20 ಜನ 1 ಲಕ್ಷ ಆರ್ ಡಿ ಪ್ಲಾಟ್ಫಾರ್ಮ್ ಅಲ್ಲಿ ನಿನ್ನೆ ಸಹ ಪ್ಲಾನ್ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ, ಟ್ರ್ಯಾಕಿಂಗ್ ಮಾಡ್ಕೊಂಡು ಸರ್. ತುಂಬಾ ಅಗ್ರೆಸಿವ್ ಆಗಿ ವರ್ಕ್ ಮಾಡಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಾರಿಕಾ ಮೇಡಮ್. ನಿಮ್ ಟೀಮ್ ಅಲ್ಲಿ ಲಾಸ್ಟ್ ಮಂತ್ ಅಲ್ಲಿ 50% ಗ್ರೋತ್ ಅಲ್ಲಿ ಪ್ರೋಗ್ರೆಸ್ ಆಗಿದ್ದೀರಾ. ಈ ಮಂತ್ ಏನ್ ನೋಡ್ತಿದ್ದೀರಾ ಮೇಡಮ್ ಪ್ರೋಗ್ರೆಸ್? ಎಸ್ ಸರ್, ಇವಾಗ ಈ ಪ್ಲಾನ್ ಬಂದಿರೋದಕ್ಕೆ ಎಲ್ಲರೂ ಸಹ 100 PV ಗೆ ಜಂಪ್ ಆಗ್ತಾ ಇದ್ದಾರೆ. 20-50 ಯಾವ್ದು ನೋಡಂಗಿಲ್ಲ ಅಂತ ಹೇಳಿದೀನಿ. 100 PV ತೋರಿಸಿ 100 PV ಜಾಯ್ನಿಂಗ್ಸೇ ಮಾಡಿಸ್ಬೇಕು ಅಂತ ಒಬ್ಬೊಬ್ರು ಸಹ ಸೊ ಪ್ಲಾನ್ ಮಾಡ್ಕೊಂಡಿದ್ದಾರೆ. 110 ಪೀಪಲ್ ಇರ್ಬೇಕು ಅಂತ. ಸೊ ಅದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಸೂಪರ್, ಥ್ಯಾಂಕ್ ಯು ಮೇಡಮ್. ತುಂಬಾ ದೊಡ್ಡ ಮಟ್ಟದ ಒಂದು ಆರ್ಗ್ಯಾನಿಕ್ ಟಾರ್ಗೆಟ್ ತಗೊಂಡಿದ್ದೀರಾ. ಅಂಡ್ ಲಾಯಲ್ಟಿನಲ್ಲಿ ಬಹಳ ಎಕ್ಸ್ಪರ್ಟ್ ನೀವು. ದೊಡ್ಡ ಮಟ್ಟದಲ್ಲಿ ಒಂದು ಮಿಷನ್ ಕೂಡ ತಗೊಂಡಿದ್ದೀರಾ. ಈಗ ನಿಮಗೆ ತುಂಬಾ ಹೆಲ್ಪ್ ಆಗ್ತಕ್ಕಂಥ ಒಂದು ಪವರ್ಫುಲ್ ಪ್ಲಾನ್ ಬಂದಿದೆ. ಅಂಡ್ ಈಗಾಗಲೇ 100 PV ನೀವು ಫೋಕಸ್ ತುಂಬಾ ಜೋರ ನಡೀತಾ ಇದೆ. ಇದೇನೆ ಮಾಡ್ಬೇಕಾಗಿದ್ದು. 20 PV 50 PV ಬಿಗಿನಿಂಗ್ ಅಷ್ಟೇ. ಅದು 100 PV ಕಡೆ ನಾವೆಲ್ಲರೂ ಹೋಗ್ಬೇಕಾಗಿದೆ. ಥ್ಯಾಂಕ್ ಯು ಮೇಡಮ್. ಓಕೆ, ಇನ್ನೊಬ್ರು ಲೇಡಿ ಟೈಗರ್ ಯಶೋಧ ಮೇಡಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಯಶೋಧ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನನಗೆ ಅವಕಾಶ ಕೊಟ್ಟಿರೋ ಬಿ ಮಂಜುನಾಥ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. KCL ಗ್ರೂಪ್ ಅಲ್ಲಿ ನಾನು ಕೂಡ ಒಬ್ಳು. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಗ್ತಾ ಇದೆ. ನಿನ್ನೆ ಆಕ್ಚುಲಿ 2 days ಬ್ಯಾಕ್ ಇಂದ ಸಮೀರ್ ಮೋದಿ ಸರ್ ಮತ್ತೆ ನಿನ್ನೆ ASM ಸರ್ ಕೂಡ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. 11% ಆಕ್ಟಿವೇಶನ್ ಬೋನಸ್. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಾವಿವಾಗ ಹೊಸಬ್ರು 100 PV 50 PV ಅಂತೀವಿ, ಬಟ್ ಫಸ್ಟ್ ಜಾಯ್ನ್ ಆಗೋರಿಗೆ 20 PV. ಬಟ್ ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ರು ತುಂಬಾ ಜನಗಳು ಕೇಳ್ತಾ ಇದ್ರು, ಪರ್ಸನಲ್ BV ಚೆಕ್ ಇಲ್ವಾ? ಯಾಕೆಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಏನ್ ಹೊಸ ಪ್ಲಾನ್ ಬಂದ ತಕ್ಷಣ ಇಲ್ಲ ಬರುತ್ತೆ ಬಟ್ ಅದು ನಮಗೆ ಕ್ಲಾರಿಟಿಯಾಗಿ ಅವರಿಗೆ ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ. ಬಟ್ ಪವರ್ ಆಫ್ 4 ಕೂಡ ಸೂಪರ್ ಆಗೇ ಇತ್ತು ಸರ್. ಯಾಕೆಂದ್ರೆ ಅದ್ರಲ್ಲೂ ಕೂಡ ನಾವು ಖುಷಿಯಾಗಿದ್ದೀವಿ. ಬಟ್ ಈಗ ನಮಗೆ ಏನ್ ಬರ್ತಿದೆ ಅದೆಲ್ಲದೂ ಕೂಡ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಿನ್ನೆ ನಮಗೆ 11% ಆಕ್ಟಿವೇಶನ್ ಆಗಿರೋಂಥದ್ದು ತುಂಬಾನೇ ಖುಷಿಯಾಗಿದೆ ಸರ್. ಇವತ್ತು 2 ಹೊಸ ಸ್ಪಾನ್ಸರಿಂಗ್ ಮಾಡಿದೀನಿ ಸರ್. ಆಕ್ಚುಲಿ ನಾನು 1,000 ಜನ ಗೋಲ್ಡ್ ಅಚೀವರ್ನ, ಯಾಕೆಂತಂದ್ರೆ ಇದು ತುಂಬಾನೇ ಖುಷಿ ಆಗ್ತಿದೆ. ಬ್ರಾನ್ಸ್, ಸಿಲ್ವರ್, ಗೋಲ್ಡ್ ಗೋಲ್ಡ್ ಅಚೀವರ್ನ ಕ್ರಿಯೇಟ್ ಮಾಡ್ಬೇಕು. ಸ್ಪೆಷಲಿ ನಾವೇನ್ ಈಗ ಇದೀವಿ 300 PV ಕಂಟಿನ್ಯೂಸ್ಲಿ ಕೂಡ. ಯಾಕೆಂದ್ರೆ ನಾನು 10ನೇ ತಾರೀಕು ಒಳಗಡೆ ಪ್ರತಿ ತಿಂಗಳು ಕೂಡ 300 PV ಫೋಕಸ್ ಮಾಡ್ತೀನಿ. ಅದನ್ನ ಆಲ್ರೆಡಿ 7,000 ರಿಟರ್ನ್ ಮಾಡಿದೀನಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೇನ್ ವರ್ಕ್ ಮಾಡ್ತಿದೀವಿ ಇಷ್ಟೇ ಅಲ್ಲ, ನಾವ್ ಇನ್ನೂ ಕೂಡ ಸ್ಟ್ರೆಚ್ ಮಾಡ್ಕೋಬೇಕಾಗಿದೆ. ಇನ್ನೂ ಕೂಡ ನಮ್ಮ ಎಫರ್ಟ್, ಆಕ್ಷನ್, ಟೀಮ್ ನ ಕನೆಕ್ಟ್ ಮಾಡಿ ವಾಮಿಟಿಂಗ್ ಮಾಡೋದು ಜಾಸ್ತಿ ಆಗ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾತಾಡಕ್ ಕೊಟ್ಟಿದ್ಕೆ. ನನ್ನ ಡ್ರೀಮ್ ಬಂದ್ಬಿಟ್ಟು ಈ ವರ್ಷದಲ್ಲಿ 50 ಜನ ಲಕ್ಷಾಧಿಪತಿಗಳನ್ನ ಕ್ರಿಯೇಟ್ ಮಾಡ್ಬೇಕಾಗಿದೆ. ಈಗ ಶಾರ್ಟ್ ನನ್ನ ಒಂದಿದು ನನಗೆ ತುಂಬಾ ಖುಷಿ ಇದೆ. ಬ್ಲೂ ಡೈಮಂಡ್ ಡೈರೆಕ್ಟರ್ ಆಗಿ 5 lakh ಇನ್ಕಮ್ ನ ಅರ್ನ್ ಮಾಡ್ಬೇಕನ್ನೋದೊಂದು ದೊಡ್ಡ ಡ್ರೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ನಾನು ವರ್ಕ್ ಮಾಡೋದಕ್ಕೆ, ಆಕ್ಷನ್ ಮಾಡೋದಕ್ಕೆ ನಾನು ರೆಡಿ ಇದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ರಾಜು ಸರ್, ವಿಜಯ್ ಸರ್, ನನ್ನ ಎಲ್ಲ ಹಪ್ಲನ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ KCL ಟೀಮ್ ಲೀಡರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಮೇಡಮ್. 300 PV ವಿಚಾರದಲ್ಲಿ ನಿಮ್ದು ಹಿಸ್ಟ್ರಿ ಕ್ರಿಯೇಷನ್ ಆಗಿದೆ ಅಂತ ಹೇಳ್ಬೋದು. ನಿಮ್ ಟೀಮ್ ಅಲ್ಲಿ ಒಂದು ಮೀಟಿಂಗ್ ಹೇಳ್ತಾ ಇದ್ರಿ, ಟ್ರೈನಿಂಗ್ ಹೇಳ್ತಾ ಇದ್ರಿ, 18 ಜನ ಈಗಾಗಲೇ 300 PV ಮಾಡ್ತಾ ಇದಾರೆ ಅಂತ ಹೇಳಿ. ಎಸ್, ಈಗ ಹೊಸ ಒಂದು ಏನು ಎಫೆಕ್ಟ್ ಅಪ್ಡೇಟ್ ಆಗಿದೆ, ಅದರಲ್ಲಿ ಸ್ವಲ್ಪ ಫೈನ್ ಟ್ಯೂನ್ ಮಾಡ್ಕೋಬೇಕಾಗಿದೆ. ಅದನ್ನ ನೀವು ಫ್ಯಾಮಿಲಿ ಟ್ರೀ ಮುಖಾಂತರ ಮಾಡಿಸಿದ್ರೆ ಇನ್ನ ಜಾಸ್ತಿ ಶೇರ್ ಸಿಗುತ್ತೆ ಕೆಳಮಟ್ಟದಲ್ಲಿ ಇರೋರಿಗೆ, ಬಿಲೋ ಡೈರೆಕ್ಟರ್ಗಳಿಗೆ. ಅದರ್ವೈಸ್ ಅಬೌಟ್ ಡೈರೆಕ್ಟರ್ಗಳು ಏನಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಎಸ್, ತುಂಬಾನೇ ಪರ್ಸನಲ್ BV ಮಾಡ್ತಿದ್ದೀರಾ ಅಂಡ್ ಪ್ರಾಟ್ ಒಳ್ಳೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದೀರಾ. ಸೊ ಗ್ರೇಟ್ ಮೇಡಮ್, ಥ್ಯಾಂಕ್ ಯು. ಓಕೆ, ಇನ್ನು ಉಳಿದಿರ್ತಕ್ಕಂಥ ಲೀಡರ್ ಮತ್ತೆ ನಾನು ಶೇರಿಂಗ್ಸ್ ತಗೋತೀನಿ. ಇವಾಗ ನಮ್ಮ ಮುಖ್ಯ ರೂವಾರಿ ಇವತ್ತಿನ ಪ್ರೋಗ್ರಾಮ್ಗೆ ನಾವೇನು ಎದುರು ನೋಡ್ತಾ ಇದ್ದೀವಿ. ಸೊ ಒಂದಿಷ್ಟು ಉತ್ತಮವಾದಂತ ಇನ್ಫಾರ್ಮೇಶನ್ ಅಪ್ಡೇಟ್. ಅದೇ ತರನೇ ಸೊ ಬೋರ್ಡ್ ರೂಮ್ ಅಲ್ಲಿ ಏನ್ ನಡೀತು ಕಂಪ್ಲೀಟ್ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಸೊ ಇಲ್ಲಿನ ಒಂದು ಲೀಡರ್ಶಿಪ್ ಗೆ ಏನ್ ಬೇಕಾಗಿದೆ ಅದನ್ನ ಶೇರ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಂಡ್ ಅವರು ಡೆಲ್ಲಿಯಿಂದಾನೇ ನಮ್ಮ ಜೊತೆ ಟಚ್ ಅಲ್ಲಿ ಇದ್ರು. ಒಂದಿಷ್ಟು ನಮಗೆ ಸೊ ಹೈಲೈಟ್ಸ್ ಅನ್ನ ಅಪ್ಡೇಟ್ ಕೊಡ್ತಾ ಇದ್ರು, ಫೀಡ್ಬ್ಯಾಕ್ ತಗೊಂತಾ ಇದ್ರು, ಈ ತರ ಮಾಡ್ಬೋದಾ ಅಂತ ಹೇಳಿ. ಅಂಡ್ ಇವ್ರು ಯಾವತ್ತು ಕೂಡ ಮಾಸ್ಟರ್ ಬ್ರೈನ್, ಮಾಸ್ಟರ್ ಮೈಂಡ್ ಅಂಡ್ ಆಲ್ ಓವರ್ ಇಂಡಿಯಾದ ಲೀಡರ್ಗಳು ಇವರಿಂದ ಸಲಹೆ ತಗೋತಾ ಇರ್ತಾರೆ. ಸಮೀರ್ ಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಇವ್ರ ಜೊತೆ ಟಚ್ ಅಲ್ಲಿ ಇರ್ತಾರೆ ಕಂಟಿನ್ಯೂಸ್ ಆಗಿ.
ನಮ್ಮ ಮಹಾಗುರುಗಳು ಸೂಪರ್ ಮೆಂಟರ್, ಅವ್ರನ್ನ ಇನ್ವೈಟ್ ಮಾಡ್ತಕ್ಕಂಥ ಟೈಮ್. ನಮಿಗಂತುವೆ ಅವರು ಯಾವತ್ತು ಕೂಡ ನಾವು ಹೇಳ್ತಾ ಇರ್ತೀವಿ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳಿ. ಓಕೆ, ಆತರ ಮಹಾಗುರುಗಳು ಇವಾಗ ಬರ್ತಾ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡೋಣ. ಲೆಟ್ ಅಸ್ ಇನ್ವೈಟ್ ಡಾಕ್ಟರ್ ಫಿಲಿಪ್ ಸರ್ ಆನ್ ದ ವರ್ಚುವಲ್ ಸ್ಕ್ರೀನ್. ಫಿಲಿಪ್ ಸರ್ ವೆಲ್ಕಮ್ ಮಾಡೋಣ ಎಲ್ಲರೂ ಕೂಡ. Welcome, sir. Heartily welcome, sir. Philip sir. Sir, Welcome. unmute Welcome, ಮಾಡಿ. sir. Welcome, 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 sir. Philip sir. Welcome, Good sir. morning, Welcome, morning sir. to all of you. Welcome, Good welcome. morning, sir. Philip sir, you can unmute yourself, your co-host. Raju, can you hear me? Yes, sir. Okay. So good Modicare morning to all of you. And 30th year celebration. Sometimes I wonder, we have already done 30 years. Oh my God, almost our full life has gone into Modicare out of 30 years. We ರಾಜು are ಸರ್, ನಿಮ್ಮ 28 ಪಿನ್ years. ರಿಮೂವ್ ಮಾಡಿ, ಸ್ಪಾಟ್ಲೈಟ್ ಫಿಲಿಪ್ ಸರ್ ಹಾಕಿ. Okay. So Yes, please, sir. already, Welcome. thank you, Manju. So already we have done 28 years with Modicare. So you can just imagine Modicare, num total life change ಮಾಡಿದೆ. ಒಂದು ಡಿಸಿಷನ್ ತಗೊಳ್ಳಿದೀವಿ. ಜಾಬ್ ಚೆನ್ನಾಗೇ ಇತ್ತು, ಬಟ್ ಒನ್ ಡಿಸಿಷನ್ ನಲ್ಲಿ ಇಲ್ಲ, ಇಲ್ಲಿ ಫ್ಯೂಚರ್ ಇದೆ, ಈ ಫ್ಯೂಚರ್ ನಲ್ಲಿ ಹೋಗಿದ್ರೆ ಲಾಂಗ್ ಟರ್ಮ್ ನಮ್ಗೆ ಚೆನ್ನಾಗ ಆಗತ್ತೆ ಲೈಫ್. ನಾಟ್ ಓನ್ಲಿ ಅವರ್ ಲೈಫ್, ನೆಕ್ಸ್ಟ್ ಜನರೇಷನ್ ಅಂಡ್ ನೆಕ್ಸ್ಟ್ ಜನರೇಷನ್ ಆಲ್ಸೋ. ಸೊ I would like to start with saying thank you, Samir sir, for having started Modicare, and continuous Modicare is yet working for 30 years, and I pray that the next 30 years also it will continue. So 50th year celebration, if God gives us good life, we can witness the 50th year. I do not know where it will be 50th year. Maybe somewhere in the world, maybe Modicare has already gone worldwide. The vision is big. Now, we are invited to Delhi. The call came in the evening, tomorrow you have to be in Delhi. So we are warriors. So immediately we booked our ticket. Next day morning, went to Delhi's. Total 15 people, they invited the top 15 people of India. And in that meeting, we don't know for what they called, why they called. And Samir sir said, I want to show you something. So we said, we have the 4-leg plan, the best plan. We are all happy. Everything is good. He said, I want to show you the data, because data is king. ಏನಾದ್ರು ಒಂದು ಫೀಲಿಂಗ್ ಬಂದ್ರೆ ಕೂಡ, ಬಟ್ ಡಾಟಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ವೆನ್ ಹಿ ಶೋಡ್ ದ ಡಾಟಾ, ವಿ ರಿಯಲೈಸ್ಡ್ ದಟ್ ನಾವು ಪವರ್ ಆಫ್ 4 ಹೇಳ್ತೀವಿ, ಬಟ್ ಪವರ್ ಆಫ್ 4 ನಲ್ಲಿ ಎಷ್ಟು ಜನ ಮಾಡ್ತಾರೆ ತೋರಿಸಿದ್ದಾರೆ ನೋಡಿ. ಇಷ್ಟು ಜನ ಮಾಡ್ತಾರೆ. ಯಾರಾவது 4th leg ಮಾಡಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಲ್ಲ. ಸೊ ಆ ತರ ಒಂದು ಫೀಡ್ಬ್ಯಾಕ್ ಸಿಕ್ಕಿದೆ. ಸೊ ನೆಕ್ಸ್ಟ್ 2,80,000 ಪೀಪಲ್ ಲೆಸ್ ದೆನ್ 50 PV ಮಾಡಿದ್ರೆ ಅವ್ರ ಚೆಕ್ ಎಷ್ಟು ಬರ್ತದೆ? ಅಂಡ್ ಸಿನ್ಸ್ ದ ಚೆಕ್ ಇಸ್ ವೆರಿ ಸ್ಮಾಲ್, ಯಾತಕ್ಕೆ ಅಂದ್ರೆ 2% ಸಿಕ್ಕುತ್ತೆ. 2% ನಲ್ಲಿ ಏನ್ ಸಿಕ್ಕಿಲ್ಲ, ಇಷ್ಟು ಜನಕ್ಕೆ ಚೆಕ್ ಸಿಕ್ಕಲ್ಲ. ಸೊ ಈ ರಿಪೋರ್ಟ್ಸ್ ನೋಡಿದ ಮೇಲೆ ಈ ಸೆಡ್ ನಮ್ಗೆ ಸ್ವಲ್ಪ ಇದು ಸರಿ ಇಲ್ಲ, ಇದು ಸ್ವಲ್ಪ ನಾವು ಕರೆಕ್ಟ್ ಮಾಡಬೇಕು. ಸೊ ವಾಟ್ ಈಸ್ ಯುವರ್ ಥಿಂಕಿಂಗ್? ಸೊ ನಾವೆಲ್ಲ ನೋಡಿದ ಮೇಲೆ ನಮ್ಗೂ ಗೊತ್ತಾಗಿದೆ, ಡೆಫಿನೆಟ್ಲಿ ಇದಕ್ಕೆ ಸ್ವಲ್ಪ ಚೇಂಜ್ ಮಾಡಬೇಕು. ಚೇಂಜ್ ಅಂದ್ರೆ ಏನ್ ಚೇಂಜ್? ಒಂದು ಪ್ರೋಗ್ರೆಷನ್ ಬೋನಸ್ 6%, ಒಂದು ಪವರ್ ಆಫ್ 4 5%, ಟೋಟಲಿ 11% ಇದೆ. ಬಟ್ ಆ 11% ಯಾವ ತರ ನಾವು ಕೊಡ್ತೀವಿ, ಅದು ಏನೋ ಮಿಸ್ ಆಗತ್ತೆ. ಸೊ ಆಟೋಮ್ಯಾಟಿಕ್ಲಿ ವಿ ಸೆಟ್, ಸರ್ 2 ಜಾಯಿನ್ ಮಾಡಿ. ಸೊ ಹಿ ಪುಟ್ ಟೋಟಲ್ ಟುಗೆದರ್ ಅಂಡ್ ಕಾಲ್ಡ್ ಇಟ್ ಆಕ್ಟಿವೇಶನ್ ಬೋನಸ್. ಅಂಡ್ ನೌ ದೇ ಮೇಡ್ ಇಟ್ ವೆರಿ ವೆರಿ ಸಿಂಪಲ್. ತುಂಬಾ ಸಿಂಪಲ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ನಾವು ವರ್ಕೌಟ್ ಮಾಡಿ ಡಿಸ್ಕಷನ್ ಮಾಡಿದೀವಿ. ಓಕೆ, 50 PV ಮಿನಿಮಮ್,
ಆ ತರ 50 PV ಮಾಡಿದ್ರೆ ಓಕೆ ಪರ್ಸನಲ್, 2 ಲೆಗ್ ಮಾಡಿದ್ರೆ ಇದು 3 4. ಆಮೇಲೆ ಡಿಸ್ಕಷನ್ ನಲ್ಲಿ ಅವ್ರು ಹೇಳಿದ್ದಾರೆ, ನಾವ್ ತಿರ್ಗಾ ನಿಮ್ಗೆ ತೋರಿಸ್ತೀವಿ. ಎಷ್ಟು ಜನ 50 PV ಕಡಿಮೆ ಮಾಡ್ತಾರೆ, ಇಷ್ಟು ಜನ ನಾವು ಮಿಸ್ ಮಾಡ್ತೀವಿ. ನಾವು ಯಾತಕ್ಕೆ ಇಷ್ಟು ಜನ ಮಿಸ್ ಮಾಡಬೇಕು? 2.5 lakh people are missing because 50 PV ಮಾಡಿದ್ರೆ ಕೂಡ ಚೆಕ್ ಬರಲ್ಲ. They will get a small check of 3%, but they will not receive the check. So 2-3 ಮಂತ್ ನಲ್ಲಿ ಏನು ಸಿಕ್ಕಲ್ಲ ಅಂದ್ರೆ ಅವ್ರು ಬಿಟ್ಬಿಡ್ತಾರೆ. So we are losing our base. Everything is good, but base lose ಮಾಡ್ತೀವಿ. ಈ ಬೇಸ್ ನಾವು ತಗೊಂಡು ಬಂದ್ರೆ from bottom push ಆಗುತ್ತೆ, then you will find we are getting more directors. ಯಾತಕ್ಕೆ ಅಂದ್ರೆ ಡೈರೆಕ್ಟರ್ ಸ್ಟ್ರಗಲ್ ಮಾಡ್ತಾರೆ to get the business. ಸೀನಿಯರ್ ಡೈರೆಕ್ಟರ್ ಸೈಡ್ ವಾಲ್ಯೂಮ್ ಮಾಡಕ್ಕೆ ಟೀಮ್ ನಲ್ಲಿ ಬಂದಿಲ್ಲ. ಯಾತಕ್ಕೆ ಅಂದ್ರೆ ದೇ ಆರ್ ನಾಟ್ ಗೆಟಿಂಗ್ ಎನಿಥಿಂಗ್. ಸೊ ಫೈನಲಿ ಇದು ಒಂದು. ನೆಕ್ಸ್ಟ್ ಕಂಪನಿ ಇಸ್ ಗೋಯಿಂಗ್ ಫಾರ್ ಅಜಾದಿ ಪ್ರಾಡಕ್ಟ್. ಅಜಾದಿ ಪ್ರಾಡಕ್ಟ್ ತೋರಿಸಿದ್ದಾರೆ. ಒಂದು ರೂಮ್ ನಲ್ಲಿ ಹೋಗಿ, ಮೈ ಡಾಟರ್ ಇಸ್ ವರ್ಕಿಂಗ್ ಓನ್ಲಿ ಆನ್ ದಿಸ್ 18 hours ಶಿ ವರ್ಕ್ಸ್. ಅಲ್ಲಿ ಒಳಗಡೆ ಹೋಗಿದ್ರೆ ಒಂದು 500 ಪ್ರಾಡಕ್ಟ್ ಇತ್ತು ಫುಲ್ ಟೇಬಲ್ ನಲ್ಲಿ. ಅಲ್ಲಿ ನೋಡಿದ್ರೆ ನೂಡಲ್ಸ್, ಚಿಪ್ಸ್, ಯುವರ್ ವಾಟ್ ಯು ಕಾಲ್ ಅಲ್ಲ ದಾಲ್, ರೈಸ್ ಎಲ್ಲ ಇದೆ. ಮಾರ್ಕೆಟ್ ನಲ್ಲಿ ಏನ್ ಪ್ರಾಡಕ್ಟ್ ಇದೆ, ಸಮೀರ್ ಓನ್ಲಿ ಒನ್ ಹೇಳಿದ್ದಾರೆ. ಮಾರ್ಕೆಟ್ ನಲ್ಲಿ ಏನ್ ಪ್ರಾಡಕ್ಟ್ ಇದೆ, ಏನ್ ಪ್ರೈಸ್ ಇದೆ, ಆ ಪ್ರೈಸ್ ನಾವು ಕೊಡ್ತೀವಿ. ಸೇಮ್ ಪ್ರೈಸ್. ಐ ವಾಂಟ್ ಟು ಚಾಲೆಂಜ್ MRP. I want to challenge that price. Second, ಈ 10 ಪ್ರಾಡಕ್ಟ್ 10 ವೆರೈಟಿ ಇದೆ ಅಲ್ಲ, ಈ 10 ವೆರೈಟಿನ ಚೆಕ್ ಮಾಡಿ ಈ 10 ಪ್ರಾಡಕ್ಟ್ ಕ್ವಾಲಿಟಿ, ಬೆಟರ್ ಪ್ಯಾಕಿಂಗ್ ನಾವು ಮಾಡಿ ನಾವು ಕೊಡ್ಬೇಕು. ಮಾರ್ಕೆಟ್ ನಲ್ಲಿ ನಮ್ ಹೆಸರು ಬರಬೇಕು. ಈ ತರ ಒಂದು ಪ್ರಾಡಕ್ಟ್ಗೆ ವಿ ವಿಲ್ ಬಿ ಏಬಲ್ ಟು ಸೆಲ್. crore people are there who don't want to do Modicare. ಈ ಜನ want to buy Modicare product. ಯಾತಕ್ಕೆ ಅಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಜಸ್ಟ್ ಇಮ್ಯಾಜಿನ್, ಇವರೆಲ್ಲ ಪ್ರಾಡಕ್ಟ್ ತಗೊಳಿದ್ರೆ ವಾಟ್ ವಿಲ್ ಬಿ ದ ಟರ್ನ್ ಓವರ್. ಯಾತಕ್ಕೆ ಅಂದ್ರೆ ಇದು ಒಂದು ಟರ್ನ್ ಓವರ್. ಎವ್ರಿಥಿಂಗ್ ಇಸ್ ಲಿಂಕ್ ಟು ಟರ್ನ್ ಓವರ್. 11% ಆಫ್ ಟರ್ನ್ ಓವರ್. ಏನಾದ್ರು ಒಂದು ಪೂಲ್ ಅಂದ್ರೆ ಟರ್ನ್ ಓವರ್. ಸೊ ಟರ್ನ್ ಓವರ್ ಇನ್ಕ್ರೀಸ್ ಆಗಿದ್ರೆ money will increase automatically and all of us can grow. ಆ ಟೈಮ್ ನಲ್ಲಿ ಅವ್ರು ಹೇಳಿದ್ದಾರೆ, ನಾವು ಪ್ರೈಸ್ ರೆಡ್ಯೂಸ್ ಮಾಡಿದ್ರೆ BV ಅಷ್ಟು ಕೊಡಕ ಆಗಲ್ಲ. ಇಟ್ ಈಸ್ ಅ ಟರ್ನ್ ಓವರ್ ಗೇಮ್. ಸಿ ಅವ್ರ ಥಿಂಕಿಂಗ್ ನೋಡಿ, ನಾವು ಒಂದು ಬೇರೆ ಟೈಪ್ ಥಿಂಕ್ ಮಾಡ್ತೀವಿ. ಹಿ ಈಸ್ ಥಿಂಕಿಂಗ್ ಟೋಟಲಿ ಡಿಫರೆಂಟ್ಲಿ. ಹಿ ಸೇಸ್, ಇಫ್ ವಿ ಹ್ಯಾವ್ ಟು ಡೂ 1 crore ಸೇಲ್ಸ್ and get say 5%, and do 10 crore sales and get 1%. So, ಇಲ್ಲಿ ಏನಾಗುತ್ತೆ, because of turnover increase, 1% also will become a big income. So, distribution ಜಾಸ್ತಿ ಆಗುತ್ತೆ. So, we automatically understood what he is trying to say. ಕರೆಕ್ಟ್ ಸರ್, ನೀವ್ ಏನ್ ಹೇಳ್ತೀರಾ ಕರೆಕ್ಟ್ ಹೇಳ್ತೀರಾ. ಯಾತಕ್ಕೆ ಅಂದ್ರೆ BV ಅಜಾದಿ ಪ್ರಾಡಕ್ಟ್ಸ್ BV ಕಡಿಮೆ ಆಗಿದ್ರೆ ಅವರು ಒಂದು 1000 rupees 2000 rupees ತಗೊಳಿದ್ರೆ ದೆನ್ ಆಲ್ಸೋ ಈ ಶುಡ್ ರೀಚ್ 20 PV. ಸೊ ಅವ್ರು ಏನ್ ಮಾಡ್ತಾರೆ, ಸ್ಟ್ರೆಚ್ ಮಾಡ್ತಾರೆ. ಓಕೆ, ಇದು ತಗೊಳಿದ್ರೆ ನಮ್ಗೆ 20 PV ಬರಬೇಕು. ಸೊ ಹಿಸ್ ಮೈಂಡ್ ಇಸ್ ಥಿಂಕಿಂಗ್ ಫಾರ್ ದ ಪೀಪಲ್. ಅವ್ರು ಏನ್ ಹೇಳ್ತಾರೆ, ನಾವು ಅಜಾದಿ ಕೊಡ್ಬೇಕು. ನಾಟ್ ಟು ಆಲ್ ಆಫ್ ಯು. ಐ ವಾಂಟ್ ಟು ಸಿ ನೆಕ್ಸ್ಟ್ ಲೆವೆಲ್ ಅಜಾದಿ. ನಿಮ್ ಮನೆಯಲ್ಲಿ ಡ್ರೈವರ್ ಇದ್ದಾರೆ, ನಿಮ್ ಮನೆಯಲ್ಲಿ ಕೆಲಸ ಮಾಡುವವರು ಇದ್ದಾರೆ. ಎಷ್ಟು ಜನ ಒಂದು ನಾರ್ಮಲ್ ಸ್ಯಾಲರಿ, ಒಂದು ಟೈರ್ 2 ನಲ್ಲಿ ಒಂದು ಸ್ಯಾಲರಿ ಅಂದ್ರೆ ಒಂದು 15,000 20,000 ತಗೊಳ್ತಾರೆ. ಅವ್ರು ಎಷ್ಟು ಹಣ ಕೊಡ್ಬೋದು ಮನೆಗೆ? ಸೊ ಅದು ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಾಂಟ್ ಟು ಬ್ರಿಂಗ್ ದಿಸ್ ಡೌನ್. affordability,
ಮೆನಿ ಪೀಪಲ್, ತುಂಬಾ ಜನನ ಕೊಡ್ಬೋದು. ಸೊ ದಿಸ್ ಇಸ್ ದ ಥಿಂಕಿಂಗ್, ಅಂಡ್ ಅವರ್ ಥಿಂಕಿಂಗ್ ಕ್ಲಿಯರ್ ಇದೆ. ನಮ್ ಥಿಂಕಿಂಗ್ ಬೇರೆ ಇದೆ, ಆಲ್ ಲೀಡರ್ಸ್ ಥಿಂಕಿಂಗ್ ಬೇರೆ ಇದೆ. ಬಟ್ ಅವರ್ ಥಿಂಕಿಂಗ್ ಎಷ್ಟು ಡೆಪ್ತ್ ನಲ್ಲಿ ಹೋಗಿ ಥಿಂಕ್ ಮಾಡ್ತಾರೆ ನೋಡಿ. That is the power of these people. So he started thinking in this big way, and then he said, now tell me, what do you think should be? We should give one share for 50 PV or who? Immediately allaru helidare, sir, 20 PV ಕೊಡಬೇಕು. See, discussion ನಲ್ಲಿ ಮೈಂಡ್ ಆಟೋಮ್ಯಾಟಿಕ್ಲಿ ಅರ್ಥ ಆಗುತ್ತೆ, ಇಲ್ಲಂದ್ರೆ ಅರ್ಥ ಆಗಲ್ಲ. ಯಾತಕ್ಕೆ ಅಂದ್ರೆ ನಮ್ ಕಡೆ ಇನ್ಫಾರ್ಮೇಶನ್ ಇಲ್ಲ. ಅವ್ರ ಇನ್ಫಾರ್ಮೇಶನ್ ಕೊಟ್ಟಿದ ಮೇಲೆ ನಮ್ ಮೈಂಡ್ ಕೆಲಸ ಮಾಡ್ತದೆ. ಆಲ್ ಲೀಡರ್ಸ್ ಅಗ್ರಿ 20 PV ಸ್ಟಾರ್ಟ್ ಮಾಡೋಣ ಸರ್. ನೆಕ್ಸ್ಟ್ ಒಂದು ಕ್ವೆಶ್ಚನ್ ಬಂತು, ಸರ್ ನಾವೆಲ್ಲ 300 PV ಪುಷ್ ಮಾಡ್ತೀವಿ, ಇವಾಗ 20 PV ಹೇಳಿದ್ರೆ ಏನಾಗತ್ತೆ? He says, continue what you are doing, but get more people to build the business. So automatically ನಾವು ಒಂದು ಥಿಂಕಿಂಗ್ ನಲ್ಲಿ ಬಂದಿದ್ದೀವಿ. ಮಿನಿಮಮ್ ಅಟ್ ಲೀಸ್ಟ್ ಒಂದು ಶೇರ್ ಅಂದ್ರೆ ಎಷ್ಟು ಬರುತ್ತದೆ? ಸೊ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ ಮೇಲೆ 100 rupees ಪ್ಲಸ್ ಸ್ವಲ್ಪ ಚೇಂಜ್, 105, 106 ಏನೋ ಬಂತು. ಬಟ್ ಇಷ್ಟು ಜನ ಮಾಡಿದ್ರೆ ಆ ಶೇರ್ ವ್ಯಾಲ್ಯೂ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ. ಸೊ ಸೇ ಸಪೋಸ್ ಇಟ್ ಬಿಕಮ್ಸ್ 90 rupees, yet no problem. ಯಾಕೆಂದ್ರೆ ಪೀಪಲ್ ವೇರ್ ಅರ್ಲಿಯರ್ ಗೆಟಿಂಗ್ 2%. 2% ಅಂದ್ರೆ ಒಂದು 10 rupees 12 rupees ಸಿಕ್ಕುತ್ತೆ. ನೌ ಯು ಆರ್ ಗೆಟಿಂಗ್ ಅಪ್ರಾಕ್ಸಿಮೇಟ್ಲಿ 100 rupees. ನಮ್ ಕ್ಯಾಲ್ಕುಲೇಷನ್ಗೆ 100 rupees ಇಟ್ಕೊಳ್ಳೋಣ. ನೆಕ್ಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಟರ್ನ್ ಓವರ್ ಜಾಸ್ತಿ ಬಂದ್ರೆ ದ ಶೇರ್ ವ್ಯಾಲ್ಯೂ ಕ್ಯಾನ್ ಗೋ ಅಪ್, ಪಾಸಿಬಿಲಿಟಿ ಇದೆ. ಬಟ್ ನೋ ಗ್ಯಾರಂಟಿ. ಇದು ಪೂಲ್ ಸಿಸ್ಟಮ್, 11% ಪೂಲ್, ಎಷ್ಟು ಬರ್ತದೆ ಅಷ್ಟು ಸಿಕ್ಕುತ್ತೆ. ಸೊ ದಟ್ ಪಾರ್ಟ್ ಇಸ್ ಓವರ್. 20 PV ಸಿಕ್ಕಾಯ್ತು. ನೆಕ್ಸ್ಟ್ ನಾವು ನೆಕ್ಸ್ಟ್ ಥಿಂಕಿಂಗ್ ನಲ್ಲಿ ಹೋಗಿದ್ದೀವಿ. ವಾಟ್ ಟು ಡೂ ಫಾರ್ ನೆಕ್ಸ್ಟ್ ಲೆವೆಲ್ ಲೀಡರ್ಸ್? ಓಕೆ, ಡೈರೆಕ್ಟರ್ಸ್ ಚೆನ್ನಾಗಿದೆ, ಸೀನಿಯರ್ ಡೈರೆಕ್ಟರ್ಗೆ ಏನಾದ್ರು ಒಂದು ಮಾಡಬೇಕಾ? ಎಸ್, ವಿ ವಿಲ್ ಥಿಂಕ್. ಅವ್ರು ಹೇಳಿದ್ದಾರೆ, that is our next subject, thinking. ಥಿಂಕ್ ಮಾಡೋಣ. ಬಟ್ ಫಸ್ಟ್ ಬಾಟಮ್ ರೆಡಿ ಮಾಡೋಣ. ಒಂದು 2-3 months ಪುಷ್ ಅಪ್ ಮಾಡಿ ನೋಡೋಣ. We can pull up the business. So if we all start pushing up the business, ಯಾತಕ್ಕೆಂದ್ರೆ today the issue is not 20 PV, 30 PV, 50 PV. Directors are struggling to hold directorship. Senior director is struggling to get 900 side volume. ಅವರಿಗೆ ಪುಷ್ ಅಪ್ ಮಾಡಕ್ಕೆ ಏನಿಲ್ಲ. ಪವರ್ ಆಫ್ 4. ಪವರ್ ಆಫ್ 4 ಏನು? ನಾ 50 PV ಮಾಡ್ತೀವಿ, 4 ಜನ 50 PV ಮಾಡ್ತಾರೆ. 1 ಜನ ಮಾಡಿಲ್ಲ ಅಂದ್ರೆ ನಮ್ಗೆ ಬೇಕಾದ್ರೆ ನಾವು ಕೆಳಗಡೆ 50 PV ಮಾಡಬೇಕು, ಆ 900,000 rupees ತಗೊಳಕ್ಕೆ. ದಿಸ್ ಇಸ್ ಅಗೇನ್ ವಿ ಆರ್ ಗೆಟಿಂಗ್ ಇನ್ ಟು ನಾ ಮಾಡಲ್ಲ, ಬೇಕಾದ್ರೆ ನೀ ಮಾಡಿ. ಸೊ ವಿ ಆರ್ ಗೆಟಿಂಗ್ ಇನ್ ಟು ದಿಸ್ ಕಾಂಪಿಟಿಷನ್, ಥ್ರೆಟ್ನಿಂಗ್, ಈ ತರ ಒಂದು ಸಿಚುವೇಶನ್ ಇದೆ. ಸೊ ನಾವು ಸಿಂಪಲ್ ಆಗಿದೆ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು ಇನ್ ವೆರಿ ಸಿಂಪಲ್ ಟರ್ಮ್ಸ್. ಸ್ಲೈಡ್ಸ್ ಎಲ್ಲ ನೀವು ನೋಡಿದ್ದೀರಾ, ಬಟ್ ಐ ವಿಲ್ ಟೆಲ್ ಯು ಓನ್ಲಿ ಒನ್ ಥಿಂಗ್. ಫಸ್ಟ್ ಅರ್ಥ ಮಾಡಿ, 20 PV ನೀವು ಮಾಡಿದ್ರೆ 1 ಶೇರ್. ಸೊ ಅಪ್ರಾಕ್ಸಿಮೇಟ್ಲಿ 100 rupees ಇಟ್ಕೊಳ್ಳೋಣ. 20 PV 1 ಶೇರ್. ಸೊ ನಿಮ್ಗೆ ಶೇರ್ ಸಿಕ್ಕಿದೆ ಪರ್ಸನಲ್, ಇದು ನಿಮ್ ಪವರ್. ನೆಕ್ಸ್ಟ್ 20 ಇಲ್ಲ, ನಾ 50 PV ಮಾಡ್ತೀವಿ, 2 ಶೇರ್. ಇಲ್ಲ, ನಾ 100 PV ಮಾಡ್ತೀವಿ, ನಾವು ಕೆಳಗಡೆ ಹೋಗಿ ಯಾರ್ಕೋ ಬಿಲ್ಡ್ ಮಾಡಲ್ಲ, 3 ಶೇರ್. 100 PV 3 share, approximately 300 rupees. Now, next. ನಾವು 20 PV ಮಾಡಿದ್ದೀವಿ.
ನಮ್ ಕೆಳಗಡೆ 2 ಜನ 20 PV 20 PV ಮಾಡ್ತೀವಿ, ನಮ್ಗೆ 2 ಶೇರ್ ಸಿಕ್ಕುತ್ತೆ. ನೆಕ್ಸ್ಟ್ ಕೆಳಗಡೆ ಯಾರಿದ್ದಾರೆ ನೋಡಿ, ಅವ್ರು 20 PV ಮಾಡಿದ್ದಾರೆ, ಅವ್ರಿಗೆ ಏನ್ ಸಿಕ್ಕುತ್ತೆ? ಇದೇ ಪ್ರಾಬ್ಲಮ್, ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಅವ್ರು ಮಾಡಲ್ಲ. ಸೊ ನಾವು ಹೀಸ್ ಡೂಯಿಂಗ್ 20 PV, ಅವ್ರಿಗೆ 1 ಶೇರ್ ಸಿಕ್ಕುತ್ತೆ. ಇನ್ನೊಂದು ಜನ 20 PV ಮಾಡ್ತಾರೆ, 1 ಶೇರ್. ನೀವು 20 PV ಮಾಡಿದ್ದೀರಾ, ನಿಮ್ಗೆ 2 ಶೇರ್ ಸಿಕ್ಕಿದೆ. ಸೊ ಕಂಪನಿ ಇಸ್ ಪೇಯಿಂಗ್ ಔಟ್ ಆಲ್ಮೋಸ್ಟ್ 4 shares or 400 rupees ಫಾರ್ ಓನ್ಲಿ 60 PV. ಅದು ಅರ್ಥ ಮಾಡಿ, 60 PV ಗೆ 400 shares ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾವು ನೆಕ್ಸ್ಟ್ ನಿಮ್ ಕೆಪಾಸಿಟಿ ಇದೆಯಾ ಅಂದ್ರೆ 3 ಲೆಗ್ ಮಾಡಿ 20 ಆಗಿದ್ರೆ ಅಂದ್ರೆ ಓಕೆ, ಒಂದು ಎಕ್ಸ್ಟ್ರಾ ಶೇರ್ ಸಿಕ್ಕುತ್ತೆ, 3 ಶೇರ್. ಆಗಿಲ್ಲ ಅಂದ್ರೆ 2 ಇದೆ, 4 ಲೆಗ್ ಮಾಡಿ. ಇಟ್ಸ್ ಅ 4 ಲೆಗ್ ಪ್ಲಾನ್. 4 ಲೆಗ್ ಮಾಡಿ 4 ಶೇರ್ ಸಿಕ್ಕುತ್ತೆ. ನೆಕ್ಸ್ಟ್ ನಮ್ಗೆ ಜಾಸ್ತಿ ಬೇಕು. ಸೊ ನಮ್ ಪರ್ಸನಲ್ ಶೇರ್ ಇನ್ಸ್ಟೆಡ್ ಆಫ್ 20 ಐ ವಿಲ್ ಮೇಕ್ ಇಟ್ 50. 5 ಶೇರ್ ಸಿಕ್ಕಿದೆ. ಇಲ್ಲ ನಾ 50 100 ಮಾಡ್ತೀವಿ, 6 shares. ಸೊ ಮಾಡಿದ್ರೆ 6, ಮಾಡಿಲ್ಲ ಅಂದ್ರೆ 5, ಇಲ್ಲ ಅಂದ್ರೆ 4, ಇಲ್ಲ ಅಂದ್ರೆ 3, ಇಲ್ಲ ಅಂದ್ರೆ 2, ಇಲ್ಲ ಅಂದ್ರೆ 1. ಸೊ ಎಲ್ಲಿ ನಾವು ಸ್ಟಕ್ ಆಗಿಲ್ಲ, ಟೆನ್ಷನ್ ಬರಲ್ಲ. ಫಸ್ಟ್ ನೆಕ್ಸ್ಟ್ ನಮ್ ಡೌನ್ ಲೈನ್ ನೋಡಿ, ಡೌನ್ ಲೈನ್ 20 ಮಾಡ್ತಾರೆ, ಅವ್ರು 50 ಮಾಡಿದ್ರೆ ಅವ್ರಿಗೂ 2 ಶೇರ್ ಸಿಗುತ್ತೆ. ಸೊ ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಅವರ್ ರಿಕ್ವೈರ್ಮೆಂಟ್ ನೀವು ತೋರಿಸಿದ್ರೆ ಅವರೇ ಮಾಡ್ತಾರೆ. ಇದು ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ. ಸೊ ಹೌ ಟು ಯೂಸ್ ದಿಸ್ ಇಸ್ ಫಾರ್ ಫಸ್ಟ್ ಇನಿಷಿಯಲ್ ಸ್ಟೇಜ್. ಓಕೆ, ನೆಕ್ಸ್ಟ್ ಸ್ಟೇಜ್ ಇಸ್ ನಮ್ ಏಮ್ ಇಸ್ ನಾಟ್ 20 PV 50 PV 100 PV. ನಾವು ನಮ್ ಏಮ್ ಏನು? We want to become director. First, this is the basic aim of everyone. How to reach director. Simple game. ನಮ್ ಕೆಳಗಡೆ 4 ಜನ ಇದ್ದಾರೆ. I do 50 PV. 4 ಜನ 50 PV ಮಾಡಿದ್ರೆ ಟೋಟಲ್ ಎಷ್ಟು PV? 250 PV ಮಾಡ್ತಾರೆ. ಎಲ್ಲರಿಗೂ ಬೆನಿಫಿಟ್ ಸಿಕ್ಕಿದೆ. 250 PV ಮಾಡಿದ್ದಾರೆ. ಇದೇ ತರ 4 ಲೆಗ್ ನಲ್ಲಿ 250 250 250 250 ಟೋಟಲ್ ಎಷ್ಟು ಬಂದಿದೆ? 1000. ನಾವು 100 PV ಮಾಡ್ತೀವಿ, ಎಷ್ಟಾಯ್ತು? 1100. ಡೈರೆಕ್ಟರ್ ಆಗಿದ್ದೀವಿ. ಡೈರೆಕ್ಟರ್ ಲೆಟರ್ ಸೇಸ್ ಗೆಟಿಂಗ್ 5000. ಈ 50 PV ಯಾರ್ಯಾರು ಮಾಡ್ತಾರೆ, ಈ ಟೋಟಲ್ ಮಾಡಿದ್ರೆ 1 ಲೆಗ್ ನಲ್ಲಿ 13 ಶೇರ್ಸ್ ಇದೆ. ಸೊ 13 26 ಟೋಟಲಿ 52 ಶೇರ್ಸ್ ನೀವು ಕ್ರಿಯೇಟ್ ಮಾಡ್ತೀರಾ. ಯಾತಕ್ಕೆ? ನೀ ಡೈರೆಕ್ಟರ್, ನಿಮ್ಗೆ ಶೇರ್ ಸಿಕ್ಕಲ್ಲ, ಯು ಗೆಟ್ 5000. 52 ಶೇರ್ಸ್ ಎಷ್ಟು ಪೇಔಟ್ ಆಗುತ್ತೆ? ಅಪ್ರಾಕ್ಸಿಮೇಟ್ಲಿ 100 rupees ಅಂದ್ರೆ 5200. 5200 ಕೆಳಗಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಿಮ್ಗೆ 5000 ಸಿಕ್ಕುತ್ತೆ. ಟೋಟಲ್ ಪೇಔಟ್ 10,200. What is the percentage? 10,200 divided by 29,000 change. ಯಾತಿಗೆ ಡೈರೆಕ್ಟ್ ವ್ಯಾಲ್ಯೂ ಎಷ್ಟು ಬರ್ತದೆ? 35% ಪೇಔಟ್. ಮೈಂಡ್ ಬ್ಲೋಯಿಂಗ್, ಅಮೇಜಿಂಗ್ ಸರ್. ಈ ಯೂಸ್ ಮಾಡಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿ 35% ನಿಮ್ಗೆ ಸಿಕ್ಕುತ್ತೆ. ಯೂಸ್ ಮಾಡಿ ಗ್ರೋ ಮಾಡಿ. ಮೋರ್ ದನ್ ದಟ್ ವಾಟ್ ವಿ ವಾಂಟ್. ಹೌ ಕ್ಯಾನ್ ವಿ ಗಿವ್ ಮೋರ್ ದನ್ ದಟ್? ಇಟ್ಸ್ ಅ ಗೇಮ್ ಚೇಂಜರ್. ಟೈಮ್ ತಗೊಳ್ತದೆ, ಬಿಕಾಸ್ ಕೆಳಗಡೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಒನ್ಸ್ ವಿ ಡೂ ಇಟ್, ಇಟ್ ವಿಲ್ ಟೇಕ್ ಆಫ್. ಸೊ ದಟ್ಸ್ ಆಲ್ ಇಸ್ ದ ಪ್ಲಾನ್. ಆಕ್ಟಿವೇಶನ್ ಬೋನಸ್ ವೆರಿ ಸಿಂಪಲ್. ಜಾಸ್ತಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಸೇಮ್ 11% ರೀಅರೇಂಜ್ ಮಾಡಿ ತಗೊಳ್ತೀವಿ. ನೌ ಇಟ್ ಈಸ್ ಅವರ್ ಸ್ಟ್ರೆಂತ್. ನಾವು 150 PV 100 PV 300 PV ಪ್ರಮೋಟ್ ಮಾಡ್ತೀವಿ. ಪ್ಲೀಸ್ ಪ್ರಮೋಟ್ ದಟ್.
20 PV is for the bottom, but not for you. ಯಾರ್ 50 PV average ಮಾಡ್ತಾರೆ to build 50 PV ಈಸಿ ಮಾಡಬಹುದು. ಒಂದು ಯೂಸರ್ ಮನೆಗೆ ಯೂಸ್ ಮಾಡಿದ್ರೆ 50 PV ಆಗುತ್ತೆ. ಯಾರ್ ಶೇರ್ ಮಾಡ್ತಾರೆ ಅವ್ರಿಗೆ 100 PV ಮಾಡಬಹುದು. 300 PV is outstanding candidate. He's big dreamer, big seller. ಆ ತರ ಇದೆ ಮೂನು. So we can focus on 100 PV, but 50 PV plan ನಾವು ತೋರಿಸಿದ್ರೆ it is acceptable ಮಾಡಬಹುದು. That's all we have to show. Now, if you create director, now side volume for senior director. ತುಂಬಾ ಜನ ಇದ್ದಾರೆ. Side volume 900 ಬೇಕು. Same way, work with the team on the side and everybody will push. So you will get more directors, more senior directors, more executive directors. Illandre, we were struggling to get more and more titles. We wanted to build directors, but ಅಷ್ಟು titles ಬಂದಿಲ್ಲ because ಎಲ್ಲಿಯೋ stuck ಆಗಿದೆ. ನಮ್ಗೆ ಗೊತ್ತಿಲ್ಲ ಎಲ್ಲಿ. So 20 is to pull people in, and next is 50 is average, 100 is a leader, and 300 is outstanding candidate. But don't reduce 100 to 20. Even you ಮಾಡಿದ್ರೆ, this will defeat us. So this is what I want all of you to understand how to push this plan. I'll tell you something today, Raju. Today, Yes, sir. I was so excited when I saw the Azadi products. I went and spoke with the courier person. Below me, there is a courier person. I told him what you're struggling here, see how we are enjoying. He said, sir, I'll come to your office. He came. I explained to him about DP. See, I told him, I have also not taken DP. I have not pushed DP because DP limited products, mainly Modi Care people come and buy. Common people, ಯಾರ್ road ನಲ್ಲಿ ಹೋಗ್ತಾರೆ ಅವ್ರು ಬಂದು purchase ಮಾಡಲ್ಲ. But now we are going to come with, biscuit, karmur, noodles, dal, 10 rupees, 15 rupees, 20 rupees. ಇಷ್ಟು ಪ್ರಾಡಕ್ಟ್ಸ್ ಒಂದು DP ನಲ್ಲಿ ಇಟ್ಕೊಂಡ್ರೆ ಎಷ್ಟೋ ಜನ ಬಂದು ಹೋಗ್ತಾರೆ. ಇದು ಅಂಗಡಿಪ್ಪ, ಇದು ನಾರ್ಮಲಿ ಕಿರಾಣಾ ಶಾಪ್ ನೋಡ್ಕೊಂಡು ಅವ್ರು ಬಂದು ಸರ್ ಇದು ಕುಡಿ, ಅದು ಕುಡಿ, ದಾಲ್ ಕುಡಿ, ರೈಸ್ ಕುಡಿ, ಸರ್ ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ ಅಂತ ಕೇಳಲ್ಲ. So just imagine if common people start buying, he can do 10,000 to 15,000 per day sale. This person is PC. Now sign ಮಾಡಿದೀವಿ ಅವರೇ PC. Now I'm converting him. He's saying, sir, I want to take DP. I'm ready to do. Sir, ಈ ತರ ಬಂದಿದ್ರೆ I don't want to miss out. Now, ಒಂದು ಜಗನಲ್ಲಿ ಈ ತರ ಒಂದು DP ಬಂದ್ರೆ he himself is a director. ವಾಲ್ಯೂಮ್ ಎಷ್ಟು ಕ್ರಿಯೇಟ್ ಮಾಡ್ತಾರೆ as a individual person, he's a director. So ಈ ತರ ನಾವು ಕ್ರಿಯೇಟ್ ಮಾಡಬಹುದು and multiply and then go in. Opportunity is available. ತುಂಬಾ ಜನ ಯಾർക്ക് ಮೋದಿ ಕೇರ್ ಬೇಡ, ಯಾತಕ್ಕೆ ಅಂದ್ರೆ ಈಸ್ ಅ ಕಸ್ಟಮರ್. ನಾವು ಆರ್ಡರ್ ಮಾಡ್ತೀವಿ ಎಷ್ಟೋ, ಝೊಮ್ಯಾಟೊ ಇದು ಅದು, ಒಂದು ಐಟಮ್ಗೆ ನಾವು ಮೆಂಬರ್ಶಿಪ್ ತಗೋಲಿಲ್ಲ. I'm not saying, okay, I want to also sell juice. ಇಲ್ಲ, ನಾವು ಕನ್ಸ್ಯೂಮರ್ ಜ್ಯೂಸ್ ತಗೊಳ್ತೀವಿ. ಸೊ ಅದೇ ತರ if we can create consumer who will become DP owner, who will become director, who will become leader, and who can earn more money, this business can take off. Opportunity is there. Azadi products, 2 months, 3 months ಆಗುತ್ತೆ. They are working day and night, but ಅದು ಕರೆಕ್ಟಾ ಅದು ಕ್ವಾಲಿಟಿ ಚೆಕ್ ಮಾಡಿ, ಬ್ರ್ಯಾಂಡಿಂಗ್ ಎಲ್ಲ ಮಾಡಿ, ಪ್ಯಾಕೇಜಿಂಗ್ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ತಾರೆ.
And I'll tell you, Modi Care turnover can go any level. This is the future I am seeing. We can move into the Modi Care Azadi products. You don't need knowledge to explain the product. ಒಂದು ದಾಲ್ಗೆ ಏನ್ ಡೆಮೋ ಮಾಡಬೇಕಾ? Not required. It will sell. So now we are looking at a total different change. How we can earn more money, how we can earn passive income, and how business can expand. So this is the simple explanation. I don't want to go through the slides. Yadke nivalla slides nodidira, but the simple thing is 21, 50 to 103. ಇದು ಪರ್ಸನಲ್. ಟೀಮ್ ಕಟ್ಬೇಕಾ? 20 ನಲ್ಲಿ ಕಟ್ಬೋದು. 20, 20, 20. 2. 20, 20, 20, 20. 3 legs. 3. 420. Yes. Next, very, very important. 20 PV will be little more than 1,000 rupees. So discount ಸಿಕ್ಕತ್ತೆ. Second, free product ಸಿಕ್ಕತ್ತೆ. It may go to 1,400, 1,500. So loyalty ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. 1,800 ಇದೆ ಲಾಯಲ್ಟಿ. ಈ ಬಿಸ್ನೆಸ್ 20%, 15% ಗ್ರೋತ್ ತಗೊಳ್ಳಿದ್ರೆ, ನೆಕ್ಸ್ಟ್ ಮೀಟಿಂಗ್ ಐ ವಿಲ್ ಗೋ ಆನ್ ಸ್ಟೇಜ್ ಅಂಡ್ ಆಸ್ಕ್ ಸಮೀರ್ ಸರ್, ನಾವು 20 ಮಾಡಿದೀವಿ, ಎಷ್ಟೋ ಜನ ನೋಡಿ ಇಷ್ಟು 20 ಮಾಡ್ತಾರೆ, ಅವ್ರ ಲಾಯಲ್ಟಿನಲ್ಲಿ ಬಂದಿಲ್ಲ, ಸ್ವಲ್ಪ ಲಾಯಲ್ಟಿ ಸ್ವಲ್ಪ ಕೊಡಿ ಅವ್ರಿಗೂ ಕೇಳ್ಬೋದು. ಬಟ್ ರಿಸಲ್ಟ್ ತೋರಿಸ್ಬೇಕು. ರಿಸಲ್ಟ್ ತೋರಿಸಿದ ಮೇಲೆ ನಾವು ಕೇಳ್ಬೋದು. ಸೊ ಜಸ್ಟ್ ಇಮ್ಯಾಜಿನ್, they get loyalty, free product, discount, and 100 rupees. It's a win-win game. So I'm so happy. ಖುಷಿ ಆಗಿದೆ. 30th year start ಆಗಿದೆ. But if we can create more millionaires, idunalli look at it from a different angle. Turnover increase agidre, we can all make money. So with that, I would like to thank Raju and Chandru, Manju, all of them. Now tumba charcha ಮಾಡಿದೀವಿ, discussion. I will tell you, 8 o'clock start agide, 12 o'clock finish agide night. We have got very active leaders. ನಮ್ಗೆ ಖುಷಿ ಏನಂದ್ರೆ, your leaders ನಿಮ್ಗೆ ಗೊತ್ತಿಲ್ಲ, but your leaders are sitting and discussing for you. I will tell you, ಇಂಡಿಯಾನಲ್ಲಿ ಹೇಳ್ತಾರೆ, there is no leadership like ಕರ್ನಾಟಕ. ನೀವು ನೋಡಬಹುದು, when Samir sir was talking all across Calcutta, Delhi, Patna, Bangalore ನಲ್ಲಿ ಮಾತಾಡಕ ಟೈಮ್ ನಲ್ಲಿ ನೋಡಿದ್ರೆ ಎಷ್ಟು ಲೀಡರ್ಸ್ ಬಂದು ಮಾತಾಡಿದ್ದಾರೆ. He knows each and every lead. We have the power. Let's get back Karnataka into shape. So wish you all a very, very happy 30th anniversary. And back to you, Raju. Thank you. Superb, sir. Wonderful. Amazing kind of statistics what you gave, and also the future what you had shown. ಎಲ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಬಂದಿದೆ ಅಂಡ್ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದೆ. ಏನು ಈ ಒಂದು ಅದ್ಭುತವಾದ ಅಪ್ಡೇಟ್ ಮಾಡಿದ್ದಾರೆ, 11% ಆಕ್ಟಿವೇಶನ್ ಬೋನಸ್, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರಲ್ವಾ, ಆ ತರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ. ಏನು ಬಿಲೋ ಡೈರೆಕ್ಟರ್ ಲೆವೆಲ್ ಅಲ್ಲಿ ಹತ್ರ 5,000 ಅಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಅಂಡ್ ಡೈರೆಕ್ಟರ್ಗೂ ಬರುತ್ತೆ, ಅಲ್ಲಿನೇ 35% ಪೇಔಟ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಅಪ್ಲೈನಿಂಗ್ ಕೊಡೋದನ್ನ ಬಿಟ್ಟು ಹೇಳ್ತಾ ಇರೋದು. ತುಂಬಾ ಸೈನ್ಸ್ ಇದೆ, ತುಂಬಾನೇ ಮೆಕ್ಯಾನಿಸಮ್ ಇದೆ. ಅಂಡ್ ಇನ್ನು ಕೂಡ ಏನು ಇವ್ರು ಹೇಳ್ತಾ ಇದ್ದಾರೆ, ಒಂದು ರೂಮ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, 500 ಪ್ರಾಡಕ್ಟ್ ತೋರಿಸಿದ್ದಾರೆ ಆಜಾದಿ ಲೈನ್ ಅಂತಕ್ಕದ್ದು. ಸೊ ಪಬ್ಲಿಕ್ ಕೂಡ ಎಂಟ್ರಿ ಕೊಡ್ತಾರೆ ಅಂಡ್ ಡೆಫಿನೆಟ್ಲಿ ಸೊ ದೊಡ್ಡ ಮಟ್ಟದಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್. ಸೊ ಹ್ಯಾಟ್ಸ್ ಆಫ್ ಸರ್, ನೀವು ಮಾತಾಡ್ತಿರೋದು ಕೇಳಿಸ್ಕೊಂತಾ ಇದ್ರೆ, ಈ ಟ್ರೈನಿಂಗ್ ಎಲ್ರಿಗೂ ಸಿಗ್ಬೇಕು. ಟ್ರೈನಿಂಗ್ ಅಲ್ಲ ಇದು, ಅಪ್ಡೇಟು, ವಿಷನ್, ನೆಕ್ಸ್ಟ್ ಲೆವೆಲ್ ಲೀಡರ್ ಅಂಡ್ ಬೇರೆಯವ್ರಿಗೂ ಬರ್ಬೇಕು ಅಂತ ಅನಿಸ್ತಾ ಇದೆ. ಎಸ್, ನಿಮಗೇನ್ ಅನಿಸ್ತು? ನೀವು ಇವಾಗ ಹೇಗಿತ್ತು ಫಿಲಿಪ್ ಸರ್ದು
ವಿಷನ್ ಫಿಲಿಪ್ ಸರ್ದು ಏನೋ ಒಂದು ಪವರ್ಫುಲ್ ಆಗಿ ನಮ್ಗೆ ಫ್ಯೂಚರ್ ತೋರಿಸಿದ್ದಾರೆ. ವಾವ್, ಅಮೇಜಿಂಗ್ ಸರ್, ವಂಡರ್ಫುಲ್ ಸರ್. ವಂಡರ್ಫುಲ್, ವಾವ್ Super, ಸರ್, sir. ಸೂಪರ್ ಸರ್, ಬ್ಯಾಂಕ್ ಅಮೇಜಿಂಗ್. ಬ್ಯಾಂಕ್, ಸೂಪರ್ ಸರ್. ಮಿಲಿಯನೇರ್ಸ್ Single ಕ್ರಿಯೇಟ್ screen. ಮಾಡ್ಬೋದಾ ನಾವೆಲ್ಲರೂ ಕೂಡ? ಎಸ್ ಸರ್, Yes, sir. ಅರ್ಗರ್ ಮೋದಿಕೇರ್ ಮಾಡ್ಬೋದಾ? 100% ಸರ್. ಎಸ್ ಸರ್. ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್, ಥ್ಯಾಂಕ್ ಯು. ಇನ್ನು ಲೀಡರ್ಸ್ ಗಳು ಬರೋರಿದ್ದಾರೆ, ಇನ್ನು ದೊಡ್ಡ ದೊಡ್ಡ ಲೀಡರ್ ಗಳು ಬರೋರಿದ್ದಾರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. After Short that, you agi- can call Neena. ಓಕೆ, ಆಫ್ಟರ್ವರ್ಡ್ಸ್ ಇಸ್ ಇಟ್? You ಓಕೆ, can finish. You can finish the other leaders, then she will come. ಯಾ ಓಕೆ ಫೈನ್. ಸೊ ಇನ್ ಮುಂದೆ ಬರ್ತಕ್ಕಂಥ Just 2-3 minutes she wants to speak. That's all. Yeah. So we will also have that much time only, whether it is anybody who is coming now, year after ಯಾರು ಬಂದ್ರು ಕೂಡ. ಈಗಾಗಲೇ ಫಿಲಿಪ್ ಸರ್ ಅದ್ಭುತವಾದ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಇದು ಸಿಂಕ್ ಆಗ್ಬೇಕು ಅಂಡ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು. ನಾವೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಇಂಡಿವಿಜುವಲ್ ಗ್ರೋತ್, ಟೀಮ್ ಗ್ರೋತ್ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮ್ಯಾಸಿವ್ ಆಗಿ ನಾವು ಟಾರ್ಗೆಟ್ ತಗೊಂಡಿದ್ದೆ ಆಗ್ತೀವಿ. ಈ ಮಂತ್ ಅಲ್ಲೇ ದೊಡ್ಡದಾಗಿ ಗ್ರೋತ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂಡ್ ಮಿಲಿಯನೇರ್ಗಳು ಬರಕ್ ಸ್ಟಾರ್ಟ್ ಆಗ್ತಾರೆ ಅಂಡ್ ಕರ್ನಾಟಕ ವೈಭವ ಮತ್ತೆ ವಾಪಸ್ ಬರುತ್ತೆ. ಸೊ ಡೆಫಿನೆಟ್ಲಿ ಸಮೀರ್ ಸರ್ ತುಂಬಾ ಪ್ರೌಡ್ ಫೀಲಿಂಗ್ ಕೊಂಡಿದ್ದಾರೆ ಕರ್ನಾಟಕದ ಬಗ್ಗೆ. ವಿಲ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಎ ಗ್ರೇಟ್ ಅಚೀವ್ಮೆಂಟ್. ಓಕೆ, ಸಂತೋಷ್ ಶೆಟ್ಟಿ ಹ್ಯಾಂಡ್ ರೈಸ್ ಮಾಡಿದ್ದಾನೆ. ಎಸ್ ಸಂತು, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಆದಂತ ಒಂದು ಎಸ್, ದಟ್ಸ್ ವಾಟ್ ಅವರು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಡೈರೆಕ್ಟರೇಟ್ ಪಡ್ಕೊಂಡಿದ್ದೇನಂತ ಹೇಳದಿದ್ರೆ ಈ ರೀತಿಯಾದಂತ ಒಂದು ಮೈಂಡ್ ಸೆಟ್, ಈ ರೀತಿಯಾದಂತ ಒಂದು ವಿಷನ್, ಇದನ್ನ ನೋಡೋದಕ್ಕೋಸ್ಕರ ಅವರಿಗೆ ಇದಾಗಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಫಿಲಿಪ್ ಸರ್. 2 days ದೆಹಲಿಯಲ್ಲಿ ನಡೆದಿರುವಂತ ವಿಚಾರದ ಹೈಲೈಟ್ಸ್ ಗಳು ಅಂಡ್ ವಾಟ್ ಇಸ್ ದ ಫ್ಯೂಚರ್, ವಾಟ್ ಇಸ್ ದ ವಿಷನ್, ವೈ ದಿಸ್ 20 PV, ಎವ್ರಿಥಿಂಗ್ ಇಸ್ ವಿತ್ ಲಾಜಿಕಲಿ ಯು ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಎಸ್, ಎವ್ರಿ ಟೈಮ್ ನಮಗೆ ಅನ್ಸುತ್ತೆ ಚೇಂಜಸ್ ಯಾಕೆ ಅಂತ ಹೇಳದಿದ್ರೆ ಎಸ್ ಮಸ್ಟ್, ಯಾವಾಗ ನೀಡ್ ಇರುತ್ತೆ ಆವಾಗ ಚೇಂಜಸ್ ಮಾಡ್ತಾರೆ ಕಂಪನಿ. ಐ ಬಿಲೀವ್ ಇನ್ ವೆರಿ ಸ್ಟ್ರಾಂಗ್ಲಿ. ಲಾಸ್ಟ್ 20 years ಅಲ್ಲಿ ನೋ ಬಡಿ ವಿಲ್, ಯಾರು ಸುಮ್ಮನೆ ಚೇಂಜಸ್ ಮಾಡೋದಿಲ್ಲ. ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದು ಸ್ಟ್ರಾಂಗ್ ರೀಸನ್ಸ್ ಇರುತ್ತೆ. ಕಂಪನಿ ಆ ಒಂದು ಸ್ಟ್ರಾಟಜಿ ಎಲ್ಲವನ್ನ ನೋಡಿ ಮಾಡ್ತಾರೆ ಅನ್ನುವಂಥದ್ದನ್ನ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನಮ್ಗೆ ಯಾವತ್ತಿಂದನು. ಇದು ಕೂಡ ಅಷ್ಟೇ, ನಂಬರ್ ಆಫ್ ಪೀಪಲ್ಗಳನ್ನ ರೀಚ್ ಔಟ್ ಆಗೋದಕ್ಕೆ ಇನ್ ಫ್ಯೂಚರ್ ಆಜಾದಿ ಪ್ರಾಡಕ್ಟ್ಸ್ ಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವಾಗಿಂದಾನೇ ಒಂದು ಬೇಸ್ಮೆಂಟ್ ನ ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ಬಿಸ್ನೆಸ್ ಒಂದು ಸ್ಟ್ಯಾಂಡರ್ಡ್ ಆದಂತ ಬಿಸ್ನೆಸ್ ಸೆಟ್ ಆಗಿದೆ. ಇದು ಇನ್ನಷ್ಟು ಒಂದು ವ್ಯಾಲ್ಯೂಸ್ ನ ಆಡ್ ಮಾಡುವಂತ ಒಂದು ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಫಿಲಿಪ್ ಸರ್ ಅರ್ಥ ಮಾಡಿಸಿದ್ರು. ಒಂದು ಡೈರೆಕ್ಟರ್ ಅಲ್ಲಿ ಎಷ್ಟು ಜನಗಳಿಗೆ ಎಷ್ಟು ಇನ್ಕಮ್ ಆಗುತ್ತೆ, 35% ಪೇಔಟ್ ಏನ್ ನಾವು ಡೆಪ್ತಿಗೆ ರೀಚ್ ಔಟ್ ಆಗುತ್ತೆ. ಇದು ಒಂದು ದೊಡ್ಡ ಮಟ್ಟದಾದಂತ, ತುಂಬಾ ಜನ ನಮ್ಮ ಲೀಡರ್ಸ್ ಗಳು ಕೇಳ್ತಾ ಇದ್ರು ಹೊಸದಾಗಿ ಬರುವಂತ ವ್ಯಕ್ತಿಗಳಿಗೆ ಏನಾದ್ರು ಒಂದು ಕಾಣಿಸ್ಬೇಕು ಅಂತ. ಅದನ್ನ ತುಂಬಾ ಚೆನ್ನಾಗಿ ಇವಾಗ ಇಲ್ಲಿ ಸಿಗ್ತಿದೆ. ಓವರ್ ಆಲ್ ಸರ್, ಫ್ಯೂಚರ್ ಪ್ರಾಡಕ್ಟ್ ಇರ್ಬೋದು, ಕಂಪನಿ ವರ್ಕ್ ಮಾಡ್ತಿರುವಂತದ್ದು ಅಂಡ್ ಆಲ್ ಓವರ್ ಇಂಡಿಯಾ ಲೀಡರ್ಶಿಪ್ ವರ್ಕ್ ಮಾಡ್ತಿರುವಂತದ್ದು, ಇದೆಲ್ಲವೂ ಕೂಡ ತುಂಬಾನೇ ಖುಷಿ ಕೊಡ್ತಾ ಇದೆ. ಎಸ್, ಅಫ್ಕೋರ್ಸ್ ಎಲ್ಲಾದ್ರೂ ಒಂದು ಮೊಮೆಂಟಮ್ ಬಿಲ್ಡ್ ಆಯ್ತು ಅಂತ ಹೇಳದಿದ್ರೆ ಅದು ದೊಡ್ಡ ಮಟ್ಟದಲ್ಲಾಗುತ್ತೆ. ಕರ್ನಾಟಕದಲ್ಲಿ ಆಲ್ರೆಡಿ ಆ ಒಂದು ಮೊಮೆಂಟಮ್ ಲಾಸ್ಟ್ ಮಂತ್ ಇಂದ ನಮಗೂ ಕೂಡ ಸ್ಟಾರ್ಟ್ ಆಗಿದೆ. ಈ ಒಂದು ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಇಂದ ನಾವೊಂದು ದೊಡ್ಡ ಮಟ್ಟದಾದಂತ ಆಕ್ಷನ್ ಗೆ ರೆಡಿ ಆಗಿದ್ದೀವಿ ಸರ್. ಈ ಒಂದು ನ್ಯೂ ಅಪ್ಡೇಟ್ ಮೂಲಕ ಇನ್ನಷ್ಟು ಸ್ಟ್ರಾಂಗ್ ಆಗಿ ಫೀಲ್ಡ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಿಲಿಪ್ ಸರ್ ಅಂಡ್ ರಾಜು ಸರ್ ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಅಂಡ್ ಸ್ಟ್ರಾಟಜಿ. ಇದೆಲ್ಲವನ್ನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Santosh, Great, sir. thank you for your speech. But what I'm saying is, Yes. we are with this town hall is the right place to Correct. take it. With this Yes. feedback, By same town time hall you is are, the place yes, where we can take it up. correct. Yes, sir. ಡೆಫಿನೆಟ್. And by the same time, we are already announced before this announcement, we are already took a decision for go to town hall every time. So something is coming, the good wife match everywhere. It will connect. Already connect ಆಗಿದೆ. ಟೌನ್ ಹಾಲಿಗೆ ಹೊರಟಿದೀವಿ ಅಂಡ್ ಸ್ಟಾರ್ಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. Thank you. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರ ಕಡೆಯಿಂದನೂ ಕೂಡ ವೈಬ್ಸ್ ಬರ್ತಾ ಇದೆ, ಟೀಮ್ ವರ್ಕ್ ಸ್ಟ್ರಾಂಗ್ ಆಗ್ತಿದೆ, ಫಿಸಿಕಲ್ ಇವೆಂಟ್ ಸ್ಟಾರ್ಟ್ ಆಗಿದೆ. ಇನ್ನ ಕೂಡ ಜಾಸ್ತಿ ಹೋಮ್ ಮೀಟಿಂಗ್ಗಳು ಜಾಸ್ತಿ ಮಾಡ್ತಾ ಹೋಗೋಣ. ಅಂಡ್ ಮಂತ್ ಎಂಡ್ ಅಲ್ಲೂ ಅಷ್ಟೇ ಇನ್ನು ಮುಂದೆ 20 PV ಹತ್ರ ಇರೋರು, 50 PV ಹತ್ರ ಇರೋರು, 100 PV ಹತ್ರ ಇರೋರು ಎಲ್ಲರೂ ಕೂಡ ಜಾಸ್ತಿ ಜೋಶ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಅಡ್ವೈಸರ್ಗಳು ಕ್ಲೋಸಿಂಗ್ ಮಾಡಕ್ ಹೋಗ್ತಿದ್ದಾರೆ ಅಂದ್ರೆ ಆಟೋಮೆಟಿಕ್ ವಾಲ್ಯೂಮ್ ಶೂಟ್ ಆಗುತ್ತೆ. 20 PV ಮಾಡಿದವರು ಮತ್ತೆ ಲಾಯಲ್ಟಿಗೋಸ್ಕರ ಕ್ಲೋಸಿಂಗ್ ಮಾಡ್ಕೊಂತಾರೆ. ಲಾಯಲ್ಟಿ ಆದ ತಕ್ಷಣ ಇನ್ನು 50 PV ಹತ್ರ ಇರ್ತಾರೆ ಅವರು. 50 PV ಹತ್ತದಂಗೆ ಇನ್ನು ನೆಕ್ಸ್ಟ್ ಗ್ರೋತ್ 100 PV ಕಡೆ ಹೋಗ್ತಾ ಇರ್ತಾರೆ. ರಿಯಲಿ ಅಮೇಸಿಂಗ್. ಇದು ಮಾತ್ರ ಅನ್ಬಿಲಿಯಬಲ್. ಕಸ್ಟಮರ್ ಅಂಡ್ ಬರೀ ಬೈಯಿಂಗ್ ಹ್ಯಾಬಿಟ್ ಅನ್ನ ಚೇಂಜ್ ಮಾಡಿ ಕೂಡ ಬೆನಿಫಿಟ್ ಅನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಏನೆಲ್ಲ ಸಣ್ಣ ಪುಟ್ಟ ಇನ್ಕಮ್ ಬರುತ್ತೆ, ಇದುವರೆಗೂ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಬರ್ತಿತ್ತು 2% ಅಲ್ಲಿ, 3% ಅಲ್ಲಿ. ಅದನ್ನ ವರ್ಷಗಟ್ಲೆ ಕಾಪಾಡಿದ್ರು ಕೂಡ 100 ರೂಪಾಯಿ ಕ್ರಾಸ್ ಆಗ್ಲಿಕ್ಕೆ 8 ತಿಂಗಳು 10 ತಿಂಗಳು ಬೇಕಾಗಿರೋದು. ಅಷ್ಟೊಳಗೆ ಅಣ್ಣ ಉಳಿತಿರ್ಲಿಲ್ಲ. ಮೋಸ್ಟ್ಲಿ ಬಿಸ್ನೆಸ್ ಅಲ್ಲಿ ಉಳಿಯೋದು ಚಾಲೆಂಜಿಂಗ್ ಇತ್ತು, ಬಹಳ ಜನ ಉಳಿತಿರ್ಲಿಲ್ಲ. ಬಟ್ ಇವಾಗ
ಫಸ್ಟ್ ಮಂತ್ ಅಲ್ಲೇನೆ ಅವ್ರಿಗೆ 20 PV ಮಾಡಿ ಶೇರ್ಸ್ ಅನ್ನ ತಗೊಂಡು 100 ಕಾಸು ಚೆಕ್ ಬರುತ್ತೆ. ಬಿಲೋ 100 ಇದ್ರೆ ಅಲ್ಲೇ ಇರ್ತದೆ. ನೆಕ್ಸ್ಟ್ ಮಂತ್ ಅಂತೂ ಚೆಕ್ ಗ್ಯಾರಂಟಿ ಆಗುತ್ತೆ. ಸೊ ಫಿನಾಮಿನಲ್ ಕೈಂಡ್ ಆಫ್ ಒಂದು ಅದ್ದೂರಿಯಾದಂತ ಒಂದು ಪವರ್ ನ ಕೊಟ್ಟಿದ್ದಾರೆ ನಮಗೆ ಇವಾಗ. ಅದನ್ನ ಇಲ್ಲಿ ಏನು ಚಾಲೆಂಜಸ್ ಇದೆ ಸಣ್ಣ ಪುಟ್ಟದ್ದು ಅದು ನೋಡೋದು ಖಂಡಿತ ಬೇಡ. ಪವರ್ ಆಫ್ 4 ಇವಾಗ ಇಲ್ವಲ್ಲ ಅದು ಇದು ಅಂತ ಹೇಳಿ ಏನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅದನ್ನ ನೋಡ್ತಾ ಹೋಗೋಣ. ಯಾಕೆಂದ್ರೆ ಪವರ್ ಆಫ್ 4 ಇಟ್ ವಾಸ್ ವೆರಿ ಗುಡ್. ಬಟ್ ಕೆಳಗಡೆ ಇರ್ತಕ್ಕಂಥವ್ರು 50 PV ಮಾಡೋದು 4ನೇ ವ್ಯಕ್ತಿ ಮಾಡ್ತಾರ ಡೌಟ್, 3ನೇ ವ್ಯಕ್ತಿ ಮಾಡ್ತಾರ ಡೌಟ್. ಇನ್ ಕೇಸ್ ಅವ್ರು ಮಾಡಿದ್ರು ಕೂಡ ನೆಕ್ಸ್ಟ್ ಅವ್ರಿಗೇನು ಸಿಗ್ತಿದ್ದಿಲ್ಲ, 50 PV ಮಾಡಿದವ್ರಿಗೆ ಏನು ಸಿಗ್ತಿದ್ದಿಲ್ಲ. ಅವರು ಪವರ್ ಆಫ್ 4 ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಇನ್ಕಮ್ ಇತ್ತು. ಈ ತರ ಎಲ್ಲ ಚಾಲೆಂಜ್ ಇತ್ತು. ಈಗ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದೆ. ಎಸ್ ಲೀಡರ್ಸ್, ಈಗ ಕಂಪ್ನಿಯವರು ಒಂದು ಅದ್ಭುತವಾದಂತ ಒಂದು ಸ್ಟೆಪ್ ತಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. 30ನೇ ವರ್ಷದ ಆನಿವರ್ಸರಿ ಅಂಡ್ 30 ಸ್ಟೋರೀಸ್ ಅಂತೇಳಿ, 30 ಸ್ಟೋರಿ 30ನೇ ವರ್ಷಕ್ಕೆ ಅಂತೇಳಿ. ಅದೇ ತರ ಕಂಪ್ನಿಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಡೈಲಿ ಬರ್ತಾ ಇದೆ. 3 ಸಲ ಕಂಪ್ನಿದೆಲ್ಲ ಡೀಟೇಲ್ಸ್ ಬರ್ತಾ ಇದೆ. ಅದನ್ನ ಯಾರೆಲ್ಲ ಬಳಸ್ಕೋತಾ ಇದ್ದೀರಾ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಸ್ಟೋರೀಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಗ್ರೂಪ್ ಅಲ್ಲಿ ಆಗಿರ್ಬೋದು, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಂಪ್ನಿ ನಮಗೆ ಒಂದು ಸ್ಟ್ರಾಂಗ್ ಆಗಿ ಇನ್ವಿಟೇಷನ್ ಮಾಡ್ತಾ ಇದ್ದಾರೆ ಸಮೀರ್ ಸರ್. ಏನು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ಬೇಕಾಗಿದೆ ನಾವೆಲ್ಲರೂ ಕೂಡ. ಯಾಕೆಂದ್ರೆ ಪಬ್ಲಿಕ್ ಗೆ ಗೊತ್ತಾಗ್ಬೇಕಾಗಿದೆ ಮೋದಿ ಕೇರ್ ರಾರಾಜಿಸ್ತಾ ಇದೆ ಅಂತ ಹೇಳಿ. 30 ವರ್ಷ ಆಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರ ಅಲ್ಲ. 8 ಐಟಮ್ ಇಂದ ನಾವ್ ಈಗಾಗಲೇ 750 SKU ಗೆ ಹೋಗಿದೀವಿ. ಅದೇ ತರ ಬರೀ 360 ಜನ ಇದ್ರು ಕನ್ಸಲ್ಟೆಂಟ್, ಅಲ್ಲಿಂದ ಇವತ್ತು 60 ಲಕ್ಷ ಆಗಿದೀವಿ. ಇದೆಲ್ಲದನ್ನು ಕೂಡ ಒಂದು ಇಮೇಜ್ ಮುಖಾಂತರ, ವಿಡಿಯೋ ಮುಖಾಂತರ ಬರ್ತಾ ಇದೆ. ಸಕ್ಸಸ್ ಸ್ಟೋರಿ ಇವತ್ತು ಗುರುಗಳದ್ದು, ಫಿಲಿಪ್ ಸರ್, ನೀನಾ ಮೇಡಮ್ದು ಬಂದಿದೆ. ಸೊ ಪ್ರಮೋದ್ ಆಚಾರ್ಯ ಸರ್ದು, ಆಕಾಶ್ ಆಚಾರ್ಯ ಅವ್ರದ್ದು, ಸಂಜಯ್ ಬಗರಿಯಾ ಸರ್ದು, ಸುರೇಖಾ ಮೇಡಮ್ದು ಎಲ್ಲರದು ಕೂಡ ಬಂದಿದೆ. ಗೊತ್ತಿಲ್ಲ ನೀವು ಹ್ಯಾಂಡ್ ರೈಸ್ ಮಾಡೋದು ಸ್ಲೋ ಮಾಡಿದೀರಾ ಅಥವಾ ಇಷ್ಟೇ ಜನ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಐ ಡೋಂಟ್ ನೋ ವಾಟ್ ಟು ಕಾಮೆಂಟ್. ಇಲ್ಲಿ ಇರ್ತಕ್ಕಂಥವ್ರು ಟಾಪ್ ಲೀಡರ್ಗಳೇ ನಾವು ಇನ್ನೂ ಕೂಡ ಶೇರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಏನು ರೊಕ್ಕ ಅಂತೂ ಇಲ್ಲ, ಯಾರು ದುಡ್ಡು ಕೊಡೋದ್ ಬೇಕಾಗಿಲ್ಲ. ನನ್ನ ಪ್ರಕಾರ ನನ್ನ ಸ್ಟೇಟಸ್ ಗೆ ಶೇರ್ ಮಾಡ್ಲಿಕ್ಕೆ ದುಡ್ಡಿದ್ರು ಕೂಡ ನಾನು ರೆಡಿ ಇದ್ದೀನಿ. ಆ ರೇಂಜ್ಗೆ ಇದು ಎಫೆಕ್ಟಿವ್ ಇದೆ. ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಇನ್ಆಕ್ಟಿವ್ ಆಗಿದ್ದ ಕನ್ಸಲ್ಟೆಂಟ್ಗಳು ವಾಪಸ್ ಬರ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ. ಅಂಡ್ ಪ್ರಾಸ್ಪೆಕ್ಟ್ ಕೂಡ ನನ್ನ ಜೊತೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಅಡ್ವರ್ಟೈಸ್ಮೆಂಟ್ ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು, ಫ್ರೀ ಅಡ್ವರ್ಟೈಸ್ಮೆಂಟ್. ಸೊ ಹಾಗಾಗಿ ಲೀಡರ್ಸ್, ಇರ್ತಕ್ಕಂಥ ಲೀಡರ್ಗಳು ತುಂಬಾ ಲೀಡರ್ಗಳು ಹ್ಯಾಂಡ್ ರೈಸ್ ಮಾಡಿಲ್ಲ. ಐ ಡೋಂಟ್ ನೋ, ನನಗೆ ಶಾಕ್ ಆಗ್ತಾ ಇದೆ ಇದು. ಸೊ ಇನ್ ಮುಂದಾದ್ರೂ ಕೂಡ ನಾವು ಮಾಡ್ತಾ ಹೋಗೋಣ. ನಾನು ಕೆಳಮಟ್ಟದಲ್ಲೂ ನನ್ನ ಸೈಡ್ ಲೈನ್ ಅಲ್ಲಿ ಮಾಡೋ ಮೀಟಿಂಗ್ ಅಲ್ಲೂ ಕೇಳ್ತಾ ಇದ್ದೀನಿ, ಅವರು ಕೂಡ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ, ನಾವು ಶೇರ್ ಮಾಡ್ತಾ ಇದೀವಿ ಅಂತ ಹೇಳಿ. ಎಸ್ ಫ್ರೆಂಡ್ಸ್, ಇನ್ ಮುಂದಾದ್ರೂ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿ. ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇಷ್ಟೊಂದು ಅಚೀವ್ಮೆಂಟ್ ಆಗಿದೆ, ಇಷ್ಟೊಂದು 30 ವರ್ಷ ಕಂಪ್ಲೀಟ್ ಆಗಿದೆ, ಇಷ್ಟು ಪ್ರಾಡ್ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಹೊರಗಡೆ ತೋರಿಸ್ಕೊಳ್ದೇ ಇದ್ರೆ, ನೀವು ಸುಂದರವಾದ ನವಿಲು ಕುಣಿತಾ ಇದೆ, ಅದು ಕತ್ಲಲ್ಲಿದೆ, ಅದನ್ನ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಸೌಂದರ್ಯ, ಆ ನಾಟ್ಯ, ಅದು ಯಾವುದು ಕೂಡ ನೋಟಿಸೇ ಆಗಲ್ಲ. ಸೊ ಹಾಗಾಗಿ ಜಗತ್ತು ಸುಂದರವಾಗಿದೆ ಅಂತ ಹೇಳಿದ್ರೆ ಅದು ಗೊತ್ತಾಗ್ಬೇಕು. ಆಸ್ ಅ ನೆಟ್ವರ್ಕರ್ ಯು ಶುಡ್ ಬಿ ವೆರಿ ಗುಡ್ ಇನ್ ಪ್ರಮೋಟಿಂಗ್. ಎಸ್ ಫ್ರೆಂಡ್ಸ್, ಓಕೆ, ಈಗ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಫೀಡ್ಬ್ಯಾಕ್ ಹ್ಯಾಂಡ್ ರೈಸ್ ಅನ್ನ. ಈಗ ಮುಂದಿನ ಲೀಡರ್ಸ್ ಅನ್ನ ಇನ್ವೈಟ್ ಮಾಡ್ತಕ್ಕಂಥ ಒಂದು ಟೈಮು. ಓಕೆ, ಸೊ ನಮ್ಮ ಅನದರ್ ಡೈನಾಮಿಕ್ ಲೀಡರ್ ವೈಬ್ರೆಂಟ್ ಮಂಜುನಾಥ್ ಶೆಟ್ಟಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಂಜು, ವೆಲ್ಕಮ್. ಟೈಮ್ ಕಡಿಮೆ ಇದೆ, ಬರ್ತಕ್ಕಂಥವ್ರೆಲ್ಲ ತುಂಬಾ ಶಾರ್ಟ್ ಆಗಿ ಶೇರ್ ಮಾಡಬೇಕು, ಯಾಕಂದ್ರೆ ಬೇರೆ ಬೇರೆ ಮೀಟಿಂಗ್ಗಳು ಇದಾವೆ. ವೆಲ್ಕಮ್ ಮಂಜು. ಎಸ್, ಥ್ಯಾಂಕ್ ಯು ಸರ್. ಹಾಯ್ ಲೀಡರ್ಸ್, ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಮೋದಿ ಕೇರ್ನ 30ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಫಿಲಿಪ್ ಸರ್ ಫಾರ್ ದಿ ವಂಡರ್ಫುಲ್ ಪ್ರೆಸೆಂಟೇಶನ್. ಅಲ್ಲಿ ಏನೇನು ಡೆಲ್ಲಿಯಲ್ಲಿ ಅಪ್ಡೇಟ್ಸ್ ಇದೆ ಅನ್ನೋದನ್ನ ಕೊಟ್ಟಿದ್ದೀರಾ. ಪ್ರತಿ ಸರಿ ಏನಂತ ಹೇಳಿದ್ರೆ ಡಿಸ್ಕಷನ್ ನಡೀತಿದೆ ಅಂತ ಹೇಳಿದ್ರೆ ಎಸ್ ಡೆಫಿನೆಟ್ಲಿ ಏನಾದ್ರು ಒಂದು ಒಳ್ಳೆ ಬದಲಾವಣೆಗೆ ಅಂಡ್ ಒಳ್ಳೆ ಅಪ್ಡೇಟ್ಸ್ ಎಲ್ಲಾ ತರದಲ್ಲೂ ಆಗುತ್ತೆ ಅನ್ನುವಂತ ಒಂದು ಏನು ಭರವಸೆ ಏನಿದೆ ಅದು ಈ ಸರ್ನು ಕೂಡ ಕಂಟಿನ್ಯೂ ಆಗ್ತಿದೆ. ಅಂಡ್ ಕಂಗ್ರಾಚುಲೇಷನ್ಸ್ ಗುರು ಬ್ರದರ್, ಸ್ಪೆಷಲ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಮೋದಿ ಕೇರ್ನ ಆನಿವರ್ಸರಿ ಮಂತ್ ಅಲ್ಲಿ ಅಚೀವ್ಮೆಂಟ್ ಆಗಿದ್ದೀರಾ. ರೆಡ್ ಡೈಮಂಡ್ ಡೈರೆಕ್ಟರ್ ಆಗಿದ್ರೆ ಕಂಗ್ರಾಚುಲೇಷನ್ಸ್ ನಿಮ್ಗೂ, ನಿಮ್ಮ ಎಂಟೈರ್ ಅಪ್ಲೈನ್ ಲೀಡರ್ಸ್ ಗಳಿಗೆಲ್ಲ. ಎಸ್ ಲೀಡರ್ಸ್, ಇವಾಗ ಏನಂತ ಹೇಳಿದ್ರೆ ನಮ್ಮ ಒಂದು 30ನೇ ವರ್ಷದ ಏನಾಗಿದೆ ಸೆಲೆಬ್ರೇಷನ್ ಅಥವಾ ಈಗ ನೆಕ್ಸ್ಟ್ ಏನ್ ಸೆಲೆಬ್ರೇಷನ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಅದು ಎಲ್ಲದನ್ನು ಕೂಡ ರಿಸಲ್ಟ್ ಆಗಿ ಬರ್ಬೇಕಂತ ಹೇಳಿದ್ರೆ ನಮ್ಮ ಓನ್ ಟೀಮ್ ಗಳಲ್ಲಿ ನಾವು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈಗ ಆಜಾದಿ ಲೈನ್ ಪ್ರಾಡಕ್ಟ್ಸ್ ಬಗ್ಗೆ ಏನು ಸರ್ ಅಪ್ಡೇಟ್ಸ್ ಕೊಟ್ರು, ಅದು ಕೇಳಕ್ಕೆ ಖುಷಿ ಆಗುತ್ತೆ. ಒಂದು ಅಷ್ಟೊಂದು ಪ್ರಾಡಕ್ಟ್ಸ್ ಗಳು ಒಂದ್ ಕಡೆ ಇದೆ, ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಬಟ್ ಅದು ಬಂದು ನಾವು ಮೊಮೆಂಟಮ್ ಅಲ್ಲಿ ಇಲ್ಲ, ನಾವು ಟೀಮ್ ಜೊತೆ ಕನೆಕ್ಟಿವಿಟಿಯಲ್ಲಿ ಇಲ್ಲ, ನಾವು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಬೆನಿಫಿಟ್ ಅನ್ನ ಅಡ್ವಾಂಟೇಜ್ ನ ತಗೊಳಕ್ ಆಗೋದಿಲ್ಲ. ಮೊನ್ನೆ ನಮ್ಮ ಏನು CGC ನಮ್ಮ ಮೇನ್ ಲೀಡರ್ಶಿಪ್ ಜೊತೆ ನಾವು ಮಾತಾಡ್ತಾ ಇದೀವಿ. ಏನಂತ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಮೋಷನ್ಸ್ ಇರ್ಬೋದು, ಆಫರ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು,
1 ತಿಂಗಳು 2 ತಿಂಗಳು ಬಿಟ್ಟು ನೋಡ್ತೀನಿ, 3 ತಿಂಗಳು ಬಿಟ್ಟು ನೋಡ್ತೀನಿ, ಯಾರ್ದೋ ರಿಸಲ್ಟ್ ಬಿಟ್ಟು ನೋಡ್ತೀನಿ, ಯಾರ್ದೋ ರಿಸಲ್ಟ್ ಬಂದ ಮೇಲೆ ನೋಡ್ತೀನಿ, ಯಾರ್ದೋ ಟೆಸ್ಟಿಮನಿ ಬಂದು ನೋಡ್ತೀನಿ ಅಂತ ಹೇಳ್ದು ಇದುವರೆಗೆ ಹಿಸ್ಟ್ರಿಯಲ್ಲಿ ಆಗಿಲ್ಲ. ಯಾರು ಮೂಮೆಂಟಮ್ ಅನ್ನ ಬರಕ್ಕೆ ಮುಂಚೆ ಪ್ರಿಪೇರ್ ಆಗಿದಾರೋ, ಟೀಮ್ ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಬಂದ ಕೂಡ್ಲೆ ಯಾರು ಅದನ್ನ ಗ್ರಾಪ್ ಮಾಡ್ಕೊಂಡಿದಾರೋ ಅವ್ರೆಲ್ರೂ ಕೂಡ ಸಕ್ಸಸ್ ಆಗಿದ್ದಾರೆ, ಆ ಬೆನಿಫಿಟ್ ನ ತಗೊಂಡಿದ್ದಾರೆ. ಈವನ್ ಇಫ್ ಆಜಾದಿ ಲೈನ್ ಪ್ರಾಡಕ್ಟ್ ಹಾಗೆ ಬಂದ ಕೂಡ್ಲೇನೆ ಏನೋ ಒಂದ್ ದೊಡ್ಡ ನಮ್ ಟೀಮ್ ಅಲ್ಲೋ ಅಥವಾ ಬದಲಾವಣೆ ಆಗುತ್ತೆ, ಬಿಸ್ನೆಸ್ ಒಂದೇ ಸರಿ ರೈಸ್ ಆಗುತ್ತೆ ಅಂದ್ರೆ ಆಗಲ್ಲ. ನಾವು ಸಿಸ್ಟಮ್ಯಾಟಿಕ್ಲಿ ಇದ್ರೆ ಮಾತ್ರ, ನಾವು ಟ್ರ್ಯಾಕ್ ಅಲ್ಲಿ ಇದ್ರೆ ಮಾತ್ರ, ನಾವು ನಮ್ ಟೀಮ್ ಜೊತೆ ಆಕ್ಟಿವಿಟೀಸ್ ಕನೆಕ್ಟಿವಿಟೀಸ್ ಅಲ್ಲಿ ಇದ್ರೆ ಮಾತ್ರ ಆ ಒಂದು ಬೆನಿಫಿಟ್ ನ ಮ್ಯಾಕ್ಸಿಮಮ್ ತೊಗೊಳಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ರು ಕೂಡ ಮೂಮೆಂಟಮ್ಗೋಸ್ಕರ ಟೀಮ್ ಜೊತೆ ಕನೆಕ್ಟಿವಿಟಿಗೆ ಪ್ಲಾನ್ ಮಾಡ್ಕೋಣ. ಎಸ್, ಕಂಟಿನ್ಯೂ ಏನೋ ಆಲ್ಮೋಸ್ಟ್ ಒಂದು 4 ಅವರ್ ಡಿಸ್ಕಷನ್ ಮಾಡಿದೀವಿ ಮೊನ್ನೆ ರಾತ್ರಿ 8:30 ಸುಮಾರು 12:30ವರೆಗೆ. ದಿನ ಮೇಡಮ್, ಫಿಲಿಪ್ ಸರ್, ರಾಜು ಸರ್, ಚಂದ್ರು ಸರ್ ಮತ್ತೆ ನಾವು ಕಂಟಿನ್ಯೂ ಸಾಕಷ್ಟು ಕನ್ಸರ್ನ್ ಇದೆ ಕರ್ನಾಟಕದ ಬಗ್ಗೆ. ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲೀಡರ್ಶಿಪ್ ಎಲ್ಲರಿಗೂ ಕೂಡ ಒಂದು ದೊಡ್ಡ ಭರವಸೆ ಇದೆ, ಅದನ್ನ ನಾವು ಪ್ರೂವ್ ಮಾಡ್ತೀವಿ. ಅದಕ್ಕೆ ತಕ್ಕದಾದಂತ ಈಗ 12ನೇ ತಾರೀಕು ಪ್ರೋಗ್ರಾಮ್ ಕೂಡ ಇದೆ. ಫಸ್ಟ್ ಪ್ರಿಯಾರಿಟಿ ನೀವೆಲ್ಲರೂ ಟಿಕೆಟ್ ತಗೊಂಡ್ರ? ನಾನ್ ಮೊನ್ನೆ ನಮ್ಮ ಪ್ರೋಗ್ರಾಮ್ ತೋರಿಸ್ಬಿಟ್ಟು ಟಿಕೆಟ್ ನ ತಗೊಂಡಿರೋದು. ಸೊ ನೀವು ಟಿಕೆಟ್ ನ ಬೈ ಮಾಡಿದ್ರ? ಅದು ಮೋಸ್ಟ್ ಇಂಪಾರ್ಟೆಂಟ್. ಬೈ ಮಾಡ್ಬೇಕು, ಯಾಕಂದ್ರೆ ಟೀಮ್ ಎಲ್ಲ ನೆಕ್ಸ್ಟ್. ಅಂಡ್ ನಾನ್ ಅಲ್ಲಿ ಇರ್ಬೇಕು ಅಂತ ಅನ್ಕೋಬಿಟ್ಟು ಆ ಟೆನಿಕೋಸ್ಟ್ ನಾನ್ ಪ್ರೋಗ್ರಾಮ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ ನನ್ನ ಟೀಮ್ ನಾನು ಬಿಲ್ಡ್ ಮಾಡ್ತೀನಿ. ಸೊ ಇರೋಣ, ಸಂಭ್ರಮಲ್ಲಿ ಭಾಗವಹಿಸೋಣ, ಮೊಮೆಂಟಮ್ ನ ಕ್ಯಾರಿ ಮಾಡೋಣ. 2026ಕ್ಕೆ ಮೋದಿ ಕೇರಿಗೆ ಅಂಡ್ ನಮ್ಮ ತಂಡಕ್ಕೆ ಒಂದು ದೊಡ್ಡ ಬಲ ತುಂಬೋಣ. ಅದಕ್ಕೆ ಏನ್ ಸಪೋರ್ಟ್ ಬೇಕು, ನಾವು ಟೀಮ್ ವರ್ಕ್ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ನಮ್ಗೆ ಖಂಡಿತವಾಗೂ ಮಾಡಕ್ ರೆಡಿ ಇದೀವಿ. ಅದ್ರ ಬಗ್ಗೆನೇ ತುಂಬಾನೇ ಚರ್ಚೆ ಆಗಿದೆ. ಅಂಡ್ ಇನ್ನ ನೆಕ್ಸ್ಟ್ ಒಂದು ಅಲ್ಟ್ರಾ ಥಿಂಕಿಂಗ್ ಕೂಡ ನಡೆದಿದೆ. ಅದೇ 2 ಅವರ್ಸ್ ಆಯ್ತು ಆಕ್ಚುಲಿ. ನಾವು ಚಂದ್ರು ಸರ್ ಅಲ್ಟ್ರಾ ಥಿಂಕಿಂಗ್ ಅಂತಾನೆ ಹೇಳ್ಬೋದು ಅದು. ಅದ್ರ ಬಗ್ಗೆನೂ ಕೂಡ ಕೂಲಂಕಷವಾಗಿ ನಡೀತಾ ಇದೆ. ಬಟ್ ಏನೇ ಮಾಡಿದ್ರು ಕೂಡ ಮೊಮೆಂಟಮ್ ಅನ್ನ ತಗೋಬರೋದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲರೂ ಕೂಡ ಫೋಕಸ್ ಮಾಡಿ ನಿಮ್ಮ ಇಂಡಿವಿಜುವಲ್ ಎಫರ್ಟ್ ಏನೋ ಲೀಡರ್ಶಿಪ್ ಜೊತೆಗೆ ಕರ್ನಾಟಕ ಟೀಮ್ ವರ್ಕ್ ಸಪೋರ್ಟ್ ಇದ್ದೇ ಇರುತ್ತೆ. ಒಂದು ದೊಡ್ಡ ಮೊಮೆಂಟಮ್ ಅಲ್ಲಿ 2026ನ ಫೋಕಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಓವರ್ ಟು ರಾಜು ಸರ್. ಅಂಡ್ ಸಮಯೋಚಿತ. ಎಸ್ ಮಂಜು. ಥ್ಯಾಂಕ್ಸ್ ಟು ರಾಜು ಸರ್. ನಿಮಗೆ ಎಲ್ಲಾ ಒಂದು ಮೊಮೆಂಟಮ್ ಎಲ್ಲಾ ವಿಚಾರಕ್ಕೂ ಭಿನ್ನತಾ ಇರ್ತೀರಾ, ಫಾಲೋ ಅಪ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಫಾಲೋ ಅಪ್ ಈ ಒಂದು ಇದರಲ್ಲಿ ನಾವು ಅಪ್ಲೈ ಮಾಡ್ಕೊಂತ ಇದೀವಿ. ಇದನ್ನ ಎಲ್ಲರೂ ಕಲಿಬೇಕು. ನಾವು ನಮ್ಮ ಟೀಮ್ ನ ಇಷ್ಟು ಭಿನ್ನತಾ ಇದೀವೋ ಅಥವಾ ಬರೇ ಮೆಸೇಜ್ ಹಾಕಿ ಬಿಡ್ತಾ ಇದೀವಿ ಅಂತ. ಯಾಕಂದ್ರೆ ಈ ಬಿಸ್ನೆಸ್ ನ ಗೋಲ್ಡ್ ಮೈನ್ ಇರೋದೇ ಫಾಲೋ ಅಪ್ ಅಲ್ಲಿ. ಈ ತರ ಒಂದು ಫಾಲೋ ಅಪ್, ಈ ತರ ಒಂದು ಏನು ಪುಷ್ ಅಪ್ ಮಾಡ್ಕೊಳ್ಳೋದು, ಟೀಮಿಗೆ ಎಂಕರೇಜ್ ಮಾಡುವಂತ, ಪುಷ್ ಅಪ್ ಗಿಂತ ಎಂಕರೇಜ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ಆಲ್ ದಿ ಇನಿಷಿಯೇಟಿವ್ ರಾಜು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಂಜು. ಎಲ್ಲರೂ ಕೂಡ ನಾವು ಮುಂದಕ್ಬೇಕಾಗಿದೆ. ಈಗ ಒಂದು ಯಜ್ಞ ಮಾಡ್ತಾ ಇದೀವಿ, ಮೋದಿ ಕೇರ್ದು ಹೋಮ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರೂ ಕೂಡ ಶ್ರೀಗಂಧ ಗಟ್ಟಿಗೆ ಹಾಕ್ಬೇಕು, ಎಲ್ಲರೂ ಕೂಡ ತುಪ್ಪ ಹಾಕ್ಬೇಕು. ರಥ ಎಳಿತಿದೀವಿ ಅಂತ ಹೇಳಿದ್ರೆ ನಾವು ಮೋದಿ ಕೇರ್ ರಥನ ಎಲ್ಲರೂ ಸೇರಿ ಎಳಿಬೇಕು. ಪ್ರತಿಯೊಬ್ರು ಕೂಡ ಕಂಟ್ರಿಬ್ಯೂಟ್ ಮಾಡ್ತಾ ಹೋಗೋಣ. ಆಸ್ ಎ ನೆಟ್ವರ್ಕರ್ ನಾನು ಯಾವತ್ತು ಹೇಳ್ತಾ ಇರ್ತೀನಿ, ವಿ ಶುಡ್ ಬಿ ವೆರಿ ಗುಡ್ ಅಟ್ ಪ್ರಮೋಷನ್. ಪ್ರಮೋಷನ್ ನಾವು ಮಾಡ್ಲೇಬೇಕು. ಪ್ರತಿಯೊಂದು ಅಷ್ಟು ಒಳ್ಳೆದನ್ನ ನಾವು ಪ್ರಮೋಷನ್ ಮಾಡ್ಲೇಬೇಕು. ಯಾಕೆಂದ್ರೆ ಕೆಟ್ಟದನ್ನ ಪ್ರಮೋಷನ್ ಮಾಡ್ಲಿಕ್ಕೆ ಔಟ್ಸೈಡ್ ಇದೆ, ಆರ್ಡಿನರಿ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಅಲ್ಲಿ ಏನಿದ್ರು ರಸವತ್ತಾಗಿರೋದು ಅಥವಾ ಕಿಕ್ ಕೊಡೋದು ಮಾತ್ರ ಅಲ್ಲಿ ನಡೀತಾ ಇರ್ತದೆ, ಅವರು TRPಗೋಸ್ಕರ. ಬಟ್ ನಾವು ಮಾತ್ರ ಒಳ್ಳೆದನ್ನ ಪ್ರಮೋಷನ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಾವು ಅದನ್ನ ಕಂಟಿನ್ಯೂಸ್ ಮಾಡ್ತಾ ಹೋಗೋಣ. ಅಂಡ್ ಸುರೇಖಾ ಮೇಡಮ್ದು ಒಂದು ವಿಡಿಯೋ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ ವಿಡಿಯೋನ ಲಿಂಕ್ ನ ಇಲ್ಲಿ ಶೇರ್ ಮಾಡ್ತೀನಿ. ಓಕೆ, ಅದನ್ನ ನೀವೆಲ್ಲರೂ ಕೆಲವರು ನೋಡಿದಿರಾ ಅಂತ ಅನ್ಕೊಂಡಿದೀನಿ. ಅದ್ಭುತವಾಗಿದೆ, ಕಂಪ್ಲೀಟ್ಲಿ ಮೆಕ್ಯಾನಿಸಮ್. ಸೊ ಈಗ ಹೆಂಗ್ ಫಿಲಿಪ್ ಸಾರು ನಮಗೇನೊಂದು ತೋರಿಸಿದ್ರು ಬೋರ್ಡ್ ರೂಮ್ ಅಲ್ಲಿ ಏನಾಯ್ತು ಅಂತ ಹೇಳಿ, ಅದೇ ತರನೇ ಅವ್ರೇನ್ ನೋಡಿದ್ರು ಅಂತಕ್ಕಂಥದ್ದನ್ನ ಅವರು ಶೇರ್ ಮಾಡಿದ್ದಾರೆ. ಅಲ್ಪೇಶ್ ಗಜ್ಜಾರ್ ಸರ್, ಪ್ರಮೋದ್ ಆಚಾರ್ಯ ಸರ್ ಅವರು ಕೂಡ ಶೇರ್ ಮಾಡಿದ್ದಾರೆ. 3 ಪೀಸ್ ವಿಡಿಯೋ ಮಾಡಿ ಹಾಕಿದೀನಿ. ನೀವು ಅದನ್ನ ಪ್ರಯಾರಿಟಿ ಕೊಡ್ಲೇಬೇಕು. ಒಂದ್ ಗಂಟೆ ಟೋಟಲ್ 3 ವಿಡಿಯೋ ಸೇರಿ 1 ಗಂಟೆ 5 ನಿಮಿಷ ಇದೆ. ಮಿಸ್ ಮಾಡ್ದಲೇ ನೋಡಿ. ನಿಮ್ ಟೀಮ್ನವ್ರಿಗೂ ನೋಡ್ಲೇಬೇಕು ಅದನ್ನ. ಯಾರಿಗೆ ಹಿಂದಿ ಅರ್ಥ ಆಗಲ್ಲ ಟ್ರಾನ್ಸ್ಲೇಷನ್ ಮಾಡಿಸ್ಕೊಡಿ. ಸೊ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇರ್ತದೆ. ಗೆಟ್ ರೆಡಿ, ನಾನು ಶೇರ್ ಮಾಡ್ತೀನಿ. ಈಗ ನಮ್ಮ ಅನದರ್ ಬಿಗ್ ಲೀಡರ್, ಸೊ ಮ್ಯಾನ್ ಆಫ್ ಮಿರಾಕಲ್, ಝೀರೋ ಟು ಹೀರೋ, ಚಂದ್ರುನ ಇನ್ವೈಟ್ ಮಾಡ್ತಾ ಇದ್ದೀನಿ. ಚಂದ್ರು, ಶಾರ್ಟ್ ಅಂಡ್ ಸ್ವೀಟ್. ನೆಕ್ಸ್ಟ್ ನಟರಾಜ್ ಸರ್ ಹ್ಯಾಂಡ್ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. 30ನೇ ವರ್ಷದ ವಿಡಿಯೋ ಆನ್ ಮಾಡ್ಬೋದಾ ಚಂದ್ರು ಸರ್? ಸಾರಿ, ಡ್ರೈವಿಂಗ್ ಅಲ್ಲಿ ಇದ್ದೀನಿ. ಓಕೆ. 30ನೇ ವರ್ಷದ ವಾರ್ಷಿಕೋತ್ಸವ ಶುಭಾಶಯಗಳು ಎಲ್ಲರಿಗೂ ಕೂಡ. 30 years ಒಂದು ವಂಡರ್ಫುಲ್ ಜರ್ನಿ. ಓಕೆ, ಸಾಕಷ್ಟು ಅನುಭವಗಳೊಂದಿಗೆ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಜರ್ನಿಲಿ ನೀವೆಲ್ಲ ನಮಗ್ ಸಿಕ್ಕಿರೋದು ನಮ್ಮ ಪುಣ್ಯ. ಯಾಕಂದ್ರೆ ಒಂದು ಟೀಮ್ ಲೀಡರ್ ಇರ್ಬೋದು ಅಥವಾ ಕರ್ನಾಟಕದ ಎಲ್ಲಾ ಲೀಡರ್ ಕೂಡ ಒಂದು ಭಯಾನಕ ಬಾಂಡಿಂಗ್ ಇದೆ. ಇದನ್ನ ಕೊಟ್ಟಂತ ಮೋದಿ ಕೇರ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ.
ಓಕೆ, ಎಲ್ಲ ಈ ತರ ಒಂದು ಅದ್ಭುತವಾದ ಬಾಂಡಿಂಗ್. ಯಾಕಂದ್ರೆ ಕರ್ನಾಟಕದಲ್ಲಿ ಮೇಜರ್ ಏನೇ ಪ್ಲಾನ್ ಬರಲಿ, ನಮ್ಮ ಹತ್ರ ಬಾಂಡಿಂಗು ವಿತ್ ಸಿಸ್ಟಮ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಅಂಡ್ ಜೊತೆಗೆ ಏನ್ ಅಪ್ಲೈನ್ ಹಾಕೊಡ್ತಾರೆ ಆ ಸಿಸ್ಟಮ್ ಅಲ್ಲಿ ನಾವು ಇದ್ದಾಗ ಇದುವರೆಗೂ ನಾವು ಇಂಚು ಕೂಡ ಜರುಗಿದ ಹಿಸ್ಟ್ರಿನೇ ಇಲ್ಲ. ಓಕೆ, ಬಟ್ ಅದು ಯಾವಾಗಲೂ ಕೂಡ ಇದೆ. ಮತ್ತೆ ಎಲ್ಲಾರನು ಕೂಡ ಹಾರ್ಟ್ಲಿ ನಮ್ಮ ಗತವೈಭವ ಸ್ಟಾರ್ಟ್ ಆಗಿದಂತ ಟೌನ್ ಹಾಲ್ಗೆ ನನ್ನ ಕಡೆಯಿಂದ ಎಲ್ಲಾರ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ. ನಿಮ್ಮ ಎಂಟಾರ್ ಒಂದು ಆ, ಏನು ಒಂದು ಬಿಗ್ ಸಕ್ಸಸ್ ಇದೆ, ಅಲ್ಲಿಂದ ಯೂ ಟರ್ನ್ ಸಿಗುತ್ತೆ. ಯಾಕಂದ್ರೆ ಅದು ವಾಸ್ತು, ಅದು ನಿಮ್ಗೆಲ್ಲರಿಗೂ ಎಷ್ಟೋ ಸಲ ಹೇಳಿದೀವಿ. ಆ ಒಂದು ಹಾಲಲ್ಲಿ ಎಂತೆಂಥ ದಿಗ್ಗಜರು ಹುಟ್ಟಿದಾರಂತ. ಹಾಗೆ ಮೊನ್ನೆಯಿಂದ ಒಂದು ಹ್ಯಾಪಿನೆಸ್ ಡೆಫಿನೆಟ್ಲಿ ಇದೆ. ಮೋದಿ ಕೇರ್ ಯಾವಾಗ ಬಂದಾಗ್ಲೂ ಹ್ಯಾಪಿಯಿಂದಾನೇ ಇದೀವಿ. ಬಟ್ ಇದು ಒಂಥರ ಬಯಸದೆ ಬಂದ ಭಾಗ್ಯ. ಯಾಕಂದ್ರೆ ಈ ಸರಿ ನಾವೇನು ಕೇಳಿರ್ಲಿಲ್ಲ. ಮ್ಯಾಕ್ಸಿಮಮ್ ಮೈಂಡ್ ಸೆಟ್ ನಮ್ದು ಎಲ್ಲಾನು ಪವರ್ ಆಫ್ 4ಗೆ ಇತ್ತು. ಪವರ್ ಆಫ್ 4ಅಲ್ಲೇ ನಾವು ಫೈಟ್ ಮಾಡ್ತಿದ್ದೋ, ಪವರ್ ಆಫ್ 4ಗೆನೆ ಬೇಕಾದಂತ ಎಲ್ಲಾ ಸ್ಟೆಪ್ ತಗೊಂತಿದ್ದೋ. ಓಕೆ, ಕೆಲವೊಂದಷ್ಟು ಜನ ಟ್ರೈ ಮಾಡಿ ಮಿಸ್ ಆಗೋರು. ಓಕೆ, ಬಟ್ ನನಗೆ ಇದೆಲ್ಲೂ ಒಂದಿಬ್ರು ಲೀಡ್ರು, ನಾನು ಎಂಟೈರ್ ಟೀಮಲ್ಲಿ ಒಂದು 3 ಜನ ಲೀಡ್ರ್ ಬಿಟ್ರೆ ಮೇಜರ್ ಅಬ್ಜೆಕ್ಷನ್ ನಾನು ಬಂದಿರಲಿಲ್ಲ. ಹಾಗಾಗಿ ನಾನು ಯಾವ ಥಿಂಕಿಂಗು ಮಾಡಿರಲಿಲ್ಲ, ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ಸರಿ ಸಾರ್ ಡೆಲ್ಲಿಗೆ ಹೋಗ್ಯಾರೆ ಅಂತ ಒಂದು ಕಾಲ್ ಬಂತು ರಾಜ್ಯ ಸರ್ ಕಡೆಯಿಂದ. ಏನಿರ್ಬೋದು, ಎಂತಕ್ಕೆ ಹೋಗಿದ್ದಾರೆ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು. ಓಕೆ, ಸರಿ, ಏನೋ 30ನೇ ವರ್ಷದೇನೋ ಇರುತ್ತಲ್ಲ, ಆ ಒಂದು ಪ್ರಯುಕ್ತವಾಗಿ ಏನೋ ಒಂದು ಇರುತ್ತೇನೋ ಅಂತ ಅನ್ಕೊಂಡು ಡೆಫಿನೆಟ್ಲಿ ನಿನ್ನೆ ಮೊನ್ನೆ ಎಲ್ಲ ಟೀಮ್ ಹತ್ರ ಮಾತಾಡಿದಾಗ ಇದು ಅವಶ್ಯಕತೆ ಇತ್ತ ಅಂತ ಕೇಳಿದಾಗ ಒಂದಷ್ಟು ಜನ ತುಂಬಾನೇ ಎಸ್ ಸರ್ ಇಲ್ಲ ಬೇಕಿತ್ತು ಇದು ಅಂತ. ಯಾಕಂದ್ರೆ ಅವಾಗಲೇ ನಮ್ಮ ಸೀನಿಯರ್ಗಳು ಮಾತಾಡಿದ್ರು ಬೇಸ್ ಕನೆಕ್ಟ್. ಓಕೆ, ಆ ಬೇಸಲ್ಲಿ ಬಂದ್ಮೇಲೆ ಎಲ್ಲರೂ ಕೂಡ ಒಂದು ಖುಷಿಲಿದ್ದಾರೆ. ಓಕೆ, ಫೈಟ್ ಮಾಡಿದ್ದಾರೆ, ಅದಕ್ಕೇನ್ ಬೇಕೋ ಅದಕ್ಕೆ ಕೆಲಸ ಮಾಡಿದ್ದಾರೆ. ಓಕೆ, ಸಸ್ಟೈನ್ ಮಾಡಿದ್ದಾರೆ ಬಿಸ್ನೆಸ್ ಎಲ್ಲೂ ಬೆಳೆಸ್ಕೊಳ್ದಿರಾ ಅದನ್ನ ಉಳಿಸ್ಕೊಂಡು ಅದನ್ನ ನಿಲ್ಸ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೀನಿಯರ್ಗಳಿಗೂ ಕೂಡ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೇಳ್ತೀನಿ. ಓಕೆ, ಒಂದು ಗ್ರೋತ್ ಬೇಕಿತ್ತು. ಆ ಗ್ರೋತ್ಗೆ ಇದು ಒಂದು ಎಲ್ಲೋ ಮಿಸ್ ಆಗ್ತಾ ಇದೆ ಅನ್ನೋದು ಕಾಣಿಸ್ತಿದ್ರು ಕೂಡ, ಸರಿ ಬಿಡು ಇದು ನಾವು ಪಿಕಪ್ ಮಾಡ್ಕೊಳ್ಳೋಣ ಅಂತಿದ್ದೋ. ಬಟ್ ಡೆಫಿನೆಟ್ಲಿ ನಾವು ಗಾಡ್ ಫಾದರ್ ಅಂತ ಏನ್ ಸಮೀರ್ ಸಾರ್ನ ಮೇಲ್ ಕುಣಿಸಿದೀವಿ, ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ 30ನೇ ವರ್ಷಕ್ಕೆ ಕೊಟ್ಟಿದ್ದಾರೆ. ಎಂತಕ್ಕಾರೆ ಡೆಪ್ತ್ ಅಲ್ಲಿ ನೋಡಿ ಅವರು ಹುಡುಕಿ, ಓಕೆ ಎಷ್ಟು ಲಕ್ಷ ಜನಕ್ಕೆ ಏನ್ ಲಾಸ್ ಆಗ್ತಾ ಇದೆ ಏನು ಅಂತ ಹುಡುಕಿ ಇಮಿಡಿಯೇಟ್ಲಿ ಅದನ್ನ ಆಕ್ಷನ್ ತಗೊಂಡ್ ಮಾಡಿದ್ದಾರೆ. ಇದು ಯಾವುದೇ ನನಗೆ ಗೊತ್ತಿರೋ ಹಾಗೆ ಯಾರು ಇದು ಡಿಮ್ಯಾಂಡ್ ಮಾಡಿರ್ತಕ್ಕಂಥದ್ದಲ್ಲ, ಅಥವಾ ನಾವಾಗ ನಮ್ಮ ಎಂಟೈರ್ ಇಂಡಿಯಾ ಸೀನಿಯರ್ಸ್ ಏನಿದ್ದಾರೆ ಹೋಗಿ ಕೇಳಿರ್ತಕ್ಕಂಥದ್ದಲ್ಲ. ಓಕೆ, ಕಂಪನಿನೇ ಕರೆದು ಫಿಲಿಪ್ ಸರ್ ರೈಟಾ ಇದು ರಾಜು ಸರ್? ನಾನು ಅನ್ಕೊಂಡಿದ್ದೀನಿ. ಎಸ್ ಯು ಆರ್ ರೈಟ್ ಚಂದ್ರು. ಚಂದ್ರು. ಓಕೆ, ಕರೆದು ಇದು ಒಂದು ಸಸ್ಪೆನ್ಸ್ ಆಗಿ ನಮ್ಮ ಮುಂದೆ ಇಟ್ಟಿದೆ. ಫಸ್ಟ್ ಆಫ್ ಆಲ್ ಸಮೀರ್ ಸರ್ಗೆ ನಾವು ಯಾವಾಗ್ಲೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಓಕೆ, ಹಾಗೆ ಇನ್ನು ಒಂದು 6 ತಿಂಗಳಿಗೆ ಇನ್ನೂ ಒಂದಷ್ಟೇನೋ ಒಂದು ಬಂದೇ ಬರುತ್ತೆ. ಯಾಕಂದ್ರೆ ಸಮೀರ್ ಸರ್ ಏನ್ ಬೇಕು ಅದು ಹುಡುಕ್ತಾ ಇರ್ತಾರೆ. ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಕ್ಕೆ ಏನೆಲ್ಲ ಪ್ಲಾನ್ ಬೇಕು ಮಾಡೇ ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡೋಣ. ನಾವು ದೊಡ್ಡ ಮಟ್ಟಕ್ಕೆ ಮಂಜು ಹೇಳ್ದಾಗೆ ಒಂದು ಸಿಸ್ಟಮ್ನ ದೊಡ್ಡ ಮಟ್ಟದಲ್ಲಿ ಕಮ್ ಬ್ಯಾಕ್ ಮಾಡೋಣ. ಓಕೆ, ಎಲ್ಲಾರ್ಗು ನಾಲೆಜ್ ಇದೆ, ಎಲ್ಲಾರ್ಗು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ಲಾರ್ಗು ಒಂದು ಸರ್ಕಲ್ ಅಲ್ಲಿ ಒಂದು ಟಾಪ್ ಲೆವೆಲ್ ನೋಡಿದೀವಿ, ಒಂದು ಬಾಟಮ್ ಲೆವೆಲ್ ನೋಡಿದೀವಿ, ಏಳು ಬೀಳು ಎರಡು ನೋಡಿದೀವಿ. ಓಕೆ, ಈಗ ದೊಡ್ಡ ಒಂದು ಕಮ್ ಬ್ಯಾಕ್ ಮಾಡ್ಬೇಕು ನಾವು ಎಲ್ಲಾ ಕರ್ನಾಟಕದಲ್ಲಿ ಲೀಡ್ರು. ನನ್ನ ಆಸೆ ಯಾವಾಗ್ಲೂ ಅಷ್ಟೇ, ಯಾವ ಟೀಮ್ ಆದ್ರೂ ಮುಂದೆ ಬನ್ನಿ, ಒಂದು ಬಿಗ್ ರಾಕ್ ಮಾಡಿ. ಓಕೆ, ಅದು ಯಾವಾಗ್ಲೂ ನೋಡಿ, ಅದು ಒಂದು ಸಲ ಯಾವ ಥಾಟನ್ನು ಹಾಕೊಳ್ದಿರ ಒಂದು ಸಲ ನಿಂತ್ಕೊಂಡ್ರೆ ಡೆಫಿನೆಟ್ಲಿ ಹೇಳ್ತೀನಿ, ನನ್ನ ಮೈಂಡ್ ಸೂಪರ್ ಆಗಿ ಇಟ್ಕೊಂಡ್ರೆ, ಪದೇ ಕಿರಿಕಿರಿ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ ಅಲ್ಲಿ. ಓಕೆ, ಬಟ್ ನನ್ನ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನನ್ನ ಟೀಮ್ ನ ಕಂಟ್ರೋಲ್ ತಗೊಂಡ್ರೆ ಡೆಫಿನೆಟ್ಲಿ ಒಂದು ಬಿಗ್ ಬೂಸ್ಟ್ ಮಾಡ್ಬೋದು. ಅದು ಯಾರು ಮಾಡಿದ್ರು ನಾವು ಸ್ವಾಗತ ಮಾಡ್ತೀವಿ. ಓಕೆ, ನೀವು ಮಾಡಿದಾಗ ಡೆಫಿನೆಟ್ಲಿ ನನ್ನ ಟೀಮ್ ನಾನು ತೋರಿಸ್ತೀನಿ. ಓಕೆ, ನೋಡಿ ಈ ಟೀಮ್ ಅವ್ರು ಮಾಡಿದ್ದಾರೆ, ಯಾಕಾಗಲ್ಲ ನಮ್ಮ ಕೈಲಿ ಅಂತ. ಓಕೆ, ಹಾಗೆ ಇನ್ನೊಂದು ಟೀಮ್ ಮಾಡಿದ್ರು ಅದನ್ನ ನಾವು ತೋರ್ಸಕ್ ರೆಡಿ ಇದೀವಿ. ಓಕೆ, ನಾವು ಮಾಡಿದಾಗ ಒಂದಷ್ಟು ಜನ ತೋರಿಸ್ತಾರೆ, ಇನ್ಸ್ಪೈರ್ ಆಗೇ ಆಗುತ್ತೆ. ಡೆಫಿನೆಟ್ಲಿ ನಾವು ಆ ಒಂದು ಮುಂದಾಳತ್ವದಲ್ಲಿ ಫಸ್ಟ್ ಬರಕ್ಕೆ ನಾವು ಆ ಕರ್ನಾಟಕನ ಮುಂದೆ ತರೋದಕ್ಕೆ ನಾವು ಕೂಡ ರೆಡಿ ಇದೀವಿ. ಓಕೆ, ಅದಕ್ಕೆ ಮೊದಲನೇ ಹೆಜ್ಜೆನೆ ಟೌನ್ ಹಾಲ್ ಇಸ್ ಎ ಗ್ರ್ಯಾಂಡ್ ಸೆಲೆಬ್ರೇಷನ್ ಜೊತೆಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದೀವಿ. ಇನ್ನೊಂದು ಈ KCL ಗ್ರೂಪ್ ಮಾತ್ರ ಹೇಳ್ತಾ ಇದೀನಿ, ಅವತ್ತು 30 kg ಕೇಕ್ ಅನ್ನ ಕಟ್ ಮಾಡೋ ಅಂತ ಪ್ಲಾನ್ ಇದೆ. 30ನೇ ವರ್ಷದ ಪ್ರಯುಕ್ತವಾಗಿ 30 kg ಒಂದು ಬಿಗ್ ಕೇಕ್. ಓಕೆ,
Fantastic. ಒಂದು ಆ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಸೇರೋಣ, ಸೆಲೆಬ್ರೇಟ್ ಮಾಡೋಣ. ಓಕೆ, ಮುಖದಲ್ಲಿ ನಗು ಇರ್ಲಿ, ಮೈಯಲ್ಲಿ ಜೋಶ್ ಇರ್ಲಿ, ನುಗ್ಗೋಣ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ವಂಡರ್ಫುಲ್ ಚಂದ್ರು. ಟೌನ್ ಹಾಲ್ ಅಂತ ಹೇಳಿದ್ರೆ ಎಲ್ಲರೂ ರೋಮಾಂಚನ ಆಗುತ್ತೆ, ನಮ್ಗೆಲ್ರಿಗೂ ಟೆಂಪಲ್, ನಮ್ಮೆಲ್ರಿಗೂ ಇಲ್ಲ ಎಮೋಷನ್ಸ್ ಸರ್, ಇದು. ಈ ವರ್ಷ ನೋಡಿ ಸರ್, ಒಂದ್ 5-6 ಟೌನ್ ಹಾಲ್ ಹೋಗ್ಬಿಟ್ರೆ ಪ್ಲಾನ್ ಅಲ್ಲಿ ಏನೇ ಒಂದು ಉಳುಕು ತಳುಕು ಏನೇ ಇರ್ಲಿ, ಅವ್ಯಾವು ನೋಡಲ್ಲ, ಆಟೋಮೆಟಿಕ್ಲಿ ಹೊಡ್ಕೊಂಡು ಹೋಗುತ್ತೆ. ಆ ಕಾಲದಲ್ಲಿ 15 ವರ್ಷ ಕೆಳಗೆ ಟೌನ್ ಹಾಲ್ ಇಂದಾನೆ ನಮಗೆ ಅದೇ ಪ್ಲಾನ್, ಅವಾಗ ಪ್ಲಾನ್ ಅಲ್ಲೂ Yes. ತಮ್ಮಿದ್ದಿಲ್ಲ ಆ ಸರ್, ಕಾಲದಲ್ಲಿ. ಅವಾಗಿನ ಟಫ್ ಇದೆಯಾ ಸರ್ ಈ ಪ್ಲಾನ್ ಅಲ್ಲಿ, ಹೇಳಿ ಸರ್? ಎಷ್ಟು ಟಫ್ ಇತ್ತು ಅವಾಗ. ಟೌನ್ ಹಾಲೇ ಬೆಸ್ಟ್ ಕಾರ್ ಪ್ಲಾನ್ ಎಲ್ಲಿ ಆಗಿತ್ತು ಸರ್? ನಮಗೆ. ದಿನಕ್ಕೆ 4 ಶೋ ನಡೀತಿದ್ರು, ಕಾರ್ ಎಲ್ಲಿ ಸರ್ ಇತ್ತು? ಒಂದು ಕಾರ್ ನಿಂತಿತ್ತ? ಇದ್ದಿಲ್ಲ. ಸೈಕಲ್ಲು, ಆಟೋ, ಬೈಕು, ಸಣ್ಣ ಪುಟ್ಟ ಹಾ? ಕಾರ್ ಇತ್ತು. ಈಗ ಒಂದ್ 3 ಕಾರ್ ಇತ್ತು, ನಿಮ್ದು ಮತ್ತೆ ನಂದೊಂದು, ಫಿಲಿಪ್ಸ್ ಅವ್ರದೊಂದು. ಹೌದೌದು. ಬಟ್ Yes, ಡೆಫಿನೆಟ್ಲಿ ಚಂದ್ರು, definitely. Thank ಬಿಟ್ಕೊಡೋದು you. ಬೇಡ, ಮಾಡೋಣ ಸರ್. ಥ್ಯಾಂಕ್ ಯು. ಇದೇನೇ ಸ್ಟ್ರೆಂತ್ ಕರ್ನಾಟಕದ್ದು, ಟೀಮ್ ವರ್ಕ್ ಯಾವ ತರ ಇದೆ, ಅಂಡ್ ಯಾರೇ ಅಚೀವ್ಮೆಂಟ್ ಮಾಡಿದ್ರು ಕೂಡ ಸಡಗರ ಸಂಭ್ರಮ ಇದೆ ಇಲ್ಲಿ. ಅಪ್ರಿಶಿಯೇಟ್ ಮಾಡ್ತಾ ಇದೀವಿ, ಸೆಲೆಬ್ರೇಷನ್ ಮಾಡ್ತಾ ಇದೀವಿ, ಅದು ಬಿಲ್ಡ್ ಮಾಡ್ತಾ ಇದೀವಿ. ಆ ಟೀಮು ಈ ಟೀಮ್ ಅಂತಲ್ಲ, ಎಲ್ಲೇ ಆದ್ರೂ ಕೂಡ ನನ್ನ ಟೀಮ್ ಅಂತ ಅನ್ಕೋತಾ ಇದೀವಿ. ಕರ್ನಾಟಕದ ಒಂದು ಟೀಮ್ ವರ್ಕಿನ ಬಲ ಇದು. ಥ್ಯಾಂಕ್ ಯು. ಅಂಡ್ ಈ ಟೌನ್ ಹಾಲ್ ಬಗ್ಗೆ ಒಂದು ದೊಡ್ಡ ಕನಸಿತ್ತು, ಇನ್ ಮುಂದೆ ಕಂಟಿನ್ಯೂ ಆಗುತ್ತೆ. ಇದು ಒಂದು ಅಂತ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ಟೌನ್ ಹಾಲ್ ಡೇಟ್ ಕೊಡ್ತೀವಿ ನಿಮಗೆ, ಬುಕಿಂಗ್ ಮಾಡ್ತೀವಿ. ಓಕೆ, ನಮ್ಮ ಟೌನ್ ಹಾಲ್ ಹೀರೋ ನಟರಾಜ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವ್ರದ್ದು ದೊಡ್ಡ ಕನಸಾಗಿತ್ತು. ಸ್ವೀಟ್ ಟೌನ್ ಹಾಲ್ ಹೀರೋ ಅಲ್ಲ ಸರ್, ಅವರು ವಾರಿಯರ್, ಅವರು ಒಂಥರ ಫೈಟರ್. ಖಂಡಿತ ಇವರೇ ನಮಗೆ ಸ್ಟ್ರೆಂತ್, ಆನೆ ಬಲ. ಎಸ್ ನಟರಾಜ್ ಸರ್, ವೆಲ್ಕಮ್ ಸರ್. ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ನನ್ನ ಬಗ್ಗೆ ಇಷ್ಟೊಂದು ಎಲ್ಲ ಅಭಿಮಾನ ಇಟ್ಕೊಂಡಿದ್ದೀರಾ. ನಮ್ಮ ರಾಜ್ ಸರ್ಗೆ, ಚಂದ್ರು ಸರ್ಗೆ, ಫಿಲಿಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿರೋದು ನಾನು. ನನ್ನ ಮೈಂಡ್ ಸೆಟ್ ಮಾಡ್ತಾ ಇದೆ, ಯಾಕೆ ನಾನು ರಾಜ್ ಸರ್ ಹತ್ರ 6 ತಿಂಗಳು 7 ತಿಂಗಳು ಫೈಟ್ ಮಾಡ್ತಾ ಇದೆ ಸರ್. ಬೇಸಿಕ್ ಲೆವೆಲ್ ಲಾಯಲ್ಟಿ ಮಾಡೋರಿಗೆ ಚೆಕ್ ಬರ್ಬೇಕು ಸರ್, ಯಾಕಂದ್ರೆ ಅಮೌಂಟ್ ಹನಿ ಮೋಟಿವೇಶನ್ ಸರ್. ಏನೇ ನಾವು ರೀಪರ್ಚೇಸ್ ಏನೇ ಲಾಯಲ್ಟಿ ಕೊಟ್ಟರು ಅದು ಅಷ್ಟು ಮೋಟಿವೇಶನ್ ಬರಲ್ಲ. ಹನಿ ಮೋಟಿವೇಶನ್ ಸರ್, ಇದ್ರ ಮಾತಾಡಿ ಅಂತ ಹೇಳ್ತಾ ಇದೆ. ಆಮೇಲೆ ನಾನು ಆಫೀಸ್ಗೆ ಹೋಗುವಾಗ ಮಂಜುನಾಥ್ ಸರ್ ಇದನ್ನೇ ಮಾತಾಡಿದೆ, ರಿಜಿಲ್ ಸರ್ ಇದನ್ನೇ ಮಾತಾಡಿದೆ. ನಾನೇನ್ ಮೆನ್ಷನ್ ಮಾಡಿದೆ, ಇದು ಬರಲೇಬೇಕು. ಬೇಸಿಕ್ ಇರೋರು ಒಳ್ಳೆ ಇನ್ಕಮ್ ಬರಬೇಕು. ಯಾಕಂದ್ರೆ ಬೇಸಿಕ್ ಇರೋರು, ಕೆಳಗಿರೋರು ಆಟೋಮೆಟಿಕ್ ಅವರು ಆಪ್ಯಾಗಿ ಬಿಸ್ನೆಸ್ ಮಾಡಬೇಕು, ಆಪ್ಯಾಗಿ ಪರ್ಚೇಸ್ ಮಾಡಬೇಕು, ಆಪ್ಯಾಗಿ ರಾಯಲ್ಟಿ ಮಾಡಬೇಕು. ಅವ್ರು ಆಪ್ಯಾಗಿ ಮಾಡಿದ್ರೆ ನಾನು ಡೈರೆಕ್ಟರ್ ಆಯ್ತೀನಿ. ನನ್ನ ಡೌಲ್ ಏನು ನಾನು ಆಪ್ಯಾಗಿರ್ತೀನಿ, ಅಪ್ಲೇನ್ ಆಪ್ಯಾಗಿರ್ತಾರೆ, ಸಮೀರ್ ಮೋದಿ ಸರ್ ಆಪ್ಯಾಗಿರ್ತಾರೆ. ಎಲ್ಲರಿಗೂ ಆಪ್ನೆಸ್ ಆಗಿ ಬಿಸ್ನೆಸ್ ಮಾಡಬೇಕು. ಪುಷ್ ಮಾಡಿ ಫೋರ್ಸ್ ಮಾಡಿ ಎಲ್ಲ ಮಾಡೋದಲ್ಲ. ಅದೇ ನಾನು ನಿನ್ನೆ ಹೇಳಿದೆ, ನಾನು 300 PV ಆಲ್ ಓವರ್ ಇಂಡಿಯಾ 1,000 ಜನ ಮಟ್ಟದ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 300 PV 1,000 ಜನ ಮಾಡೋದ್ರಿಂದ ಅದನ್ನ ಆಲ್ ಓವರ್ ಇಂಡಿಯಾ 3 ಲಕ್ಷ ಜನ 20, 30, 50, 100 PV ಮಾಡಿದ್ರೆ ಎಷ್ಟು ರೆವಲ್ಯೂಷನ್ ಆಗುತ್ತೆ. ಯಾಕೆ 50, 100 PV ಮಾಡಬೇಕು? ಅವ್ರ ಇನ್ಕಮ್ ಒಂದು 200, 300, 400, 500 ಇನ್ಕಮ್ ಅನ್ನುವಾಗ ಅದು ಮನಿ ಮೋಟಿವೇಶನ್ ಆಗುತ್ತೆ. ಈ ಮನಿ ಮೋಟಿವೇಶನ್ ನಾವು ಎಷ್ಟೇ ಮೋಟಿವೇಶನ್ ಕೊಟ್ಟು, ಎಷ್ಟೇ ಪಿಕ್ಚರ್ ತೋರಿಸಿ, ಎಷ್ಟೇ ವಿಷನ್ ತೋರಿಸಿ, ಎಷ್ಟೇ ಡ್ರೀಮ್ ತೋರಿಸಿದ್ರು ಎಲ್ಲ ಮಾಡಲ್ಲ. ಈ ಮನಿ ಮೋಟಿವೇಶನ್ ಆಗುತ್ತೆ. ಯಾಕಂದ್ರೆ ಹಳೆ ಪ್ಲಾನ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಬೇಸಿಕ್ ಅಕ್ಯುಮುಲೇಷನ್ ಪರ್ಫಾರ್ಮೆಂಟ್ ಬೋನಸ್ ಅಲ್ಲಿ ಎಲ್ಲರೂ ಒಳ್ಳೆ ಇನ್ಕಮ್ ಬರ್ತಾ ಇತ್ತು. 16% ಆದ್ಮೇಲೆ ಅವ್ರಿಗೆ ಇನ್ಕಮ್ ಬರ್ತಾ ಇತ್ತು. ಅದರಿಂದ ಆರಾಮ್ ಲಾಯಲ್ಟಿ ಮಾಡ್ತಾ ಇದ್ರು. ಯಾವಾಗ ಇದು ಬಂತು ಸ್ವಲ್ಪ ಡೌನ್ ಆಗಿರ್ತದೆಲ್ಲ, ಸ್ವಲ್ಪ ಲಾಯಲ್ಟಿ ಮಾಡಿ ಸ್ವಲ್ಪ ಕಡಿಮೆ ಆದ್ರು ಅಷ್ಟೇ. ಬಿಸ್ನೆಸ್ ನಾರ್ಮಲ್ ಬಂದಿದೆ, ಲಾಯಲ್ಟಿ ಮಾಡೋರು ತುಂಬಾ ಕಡಿಮೆ ಆಗಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇವಾಗ ಇದನ್ನ ಲಾಯಲ್ಟಿ ಮಾಡೋರು ಜಾಸ್ತಿ ಆಗ್ತಾರೆ. ಅದಕ್ಕೆ ನಾವು ಲಾಯಲ್ಟಿ ಫೋಕಸ್ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಬಿಸ್ನೆಸ್ ರೆವಲ್ಯೂಷನ್ ಬರುತ್ತೆ. ಫಿಲಿಪ್ ಸರ್ ಹೇಳಿದ್ದು ತುಂಬಾ ಮೋಟಿವೇಶನ್ ಆಗಿದೆ. ಎಕ್ಸ್ಟ್ರಾರ್ಡಿನರಿ ಮಾತಾಡಿದ್ರು. ನಮ್ಮ ರಾಜ್ ಸರ್ ಅಷ್ಟೇ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಎಲ್ಲ ಮೆಸೇಜ್ ಆಗ್ತಾ ಇರ್ತಾರೆ, ವಿಡಿಯೋ ಆಗ್ತಾ ಇರ್ತಾರೆ. ಅವ್ರು ಎಷ್ಟು ಟೈಮ್ ಸಿಗ್ತದೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಪಡ್ತೀನಿ, ಏನಪ್ಪ ಈ ವ್ಯಕ್ತಿ ಯಾವಾಗಲೂ ಮೊಬೈಲ್ ಅಲ್ಲಿ ವಿಡಿಯೋದಲ್ಲಿ ಇರ್ತಾರ ಅಂತ. ಆ ರೀತಿ ಸರ್ ನಿಮ್ಗೆ ವಾಟ್ಸಪ್ ಸರ್. ಓಕೆ, ಇನ್ನ ಸಾಕಷ್ಟು ಮಾತಾಡೋದಿದೆ, ಟೈಮ್ ಇಲ್ಲ, ನೆಕ್ಸ್ಟ್ ಮಾತಾಡೋಣ. ಮತ್ತೆ ಟೌನ್ ಹಾಲ್ ಬುಕ್ ಮಾಡಿ, ಈ ಟೌನ್ ಹಾಲ್ ಇಂದ ಒಂದು ರೆವಲ್ಯೂಷನ್ ತಗೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರ. ನನ್ನ ಡ್ರೀಮ್ ಇತ್ತು, ಟೀಮ್ ವರ್ಕ್ ಮಾಡಬೇಕು, ಟೌನ್ ಹಾಲ್ ಎಲ್ಲ ಬರಬೇಕು, ಅಂಬೇಡ್ಕರ್ ಮಾಡ್ಬೇಕಂತ. ಇದು 1 ತಿಂಗಳು ಸ್ಟಾಪ್ ಆಗಬೇಡದು. ಅದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಯಾವಾಗ ಬಂದು ಒಂದೇ ಸಲ ಬಂದು ಮೋಟಿವೇಶನ್ ಆಗಿ 1 ತಿಂಗಳು 2 ತಿಂಗಳು ಮಾಡೋದು, ಆಮೇಲೆ ಸ್ಟಾಪ್ ಮಾಡೋದು ಬೇಕಾಗಿದ್ದಿಲ್ಲ, ಬೇಡ. ಅದು ಕಂಟಿನ್ಯೂ ಮಾಡಬೇಕು. ಅದಕ್ಕೇನು ಸಪೋರ್ಟ್ ಮಾಡಬೇಕು, ಮಾಡಕ್ ರೆಡಿ ಇದ್ದೀನಿ ಸರ್. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಜೋಶ್ ಇನ್ನೂ ಜಾಸ್ತಿ ಆಗಿದೆ ನಿಮಗೆ. ಸೊ ಇನ್ನೂ ಕೂಡ ಫ್ಯೂಚರ್ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದೆ. ಎಕ್ಸಲೆಂಟ್. ಈಗ
ಜಸ್ಟ್ 20 ಸೆಕೆಂಡ್ 30 ಸೆಕೆಂಡ್ ನಿಮ್ಮ ಒಂದು ಏನ್ ಅನಿಸ್ತಾ ಇದೆ ನಿಮಗೆ, ನಿಮ್ಮ ಒಂದು ಕಮಿಟ್ಮೆಂಟ್, ನಿಮ್ಮ ಒಂದು ಟಾರ್ಗೆಟ್ ಅನ್ನ ಶೇರ್ ಮಾಡ್ಲಿಕ್ಕೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಇನ್ವೈಟ್ ಮಾಡ್ತೀನಿ. ಎಸ್, ಅದ್ಭುತವಾದ ಅವಕಾಶ ನಿಮಗೆ, ನಿಮ್ಮ ಎಕ್ಸ್ಪ್ರೆಸ್ ಮಾಡ್ಬೋದು ಏನ್ ತೊಗೊಳಕಾಯ್ತು ಇವತ್ತಿನ ಸೆಷನ್, ಫ್ಯೂಚರ್ ಏನ್ ಕಾಣ್ತಿದೆ ಅಂತೇಳಿ. ಎಸ್, ರವಿಚಂದ್ರ ಮೊಗೇರ, ನಮ್ಮ ಸೀನಿಯರ್ ಲೀಡರ್ಗಳು ಮಾತಾಡ್ಬೋದಾ? ನಮ್ಮ ಜಗದೀಶ್ ಸರ್ ಇದ್ದೀರಾ, ಇನ್ನು ಕೆಲವರು ಲೀಡರ್ಸ್ ಎಲ್ಲ ಇದ್ದೀರಾ, ಸಂಧ್ಯಾ ಕೃಷ್ಣಮೂರ್ತಿ ಅವರು ಇದ್ದೀರಾ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಇದ್ದೀರಾ. ರವಿಚಂದ್ರ, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಸೆಷನ್. ಆಕ್ಚುಲಿ ನಮ್ಮ ಸರ್ ಕಡೆಯಿಂದ ಒಂದು ಪ್ಲಾನಿಂಗ್ ತಗೊಂಡಿರುವಂತದ್ದು ನಿಜವಾಗ್ಲೂ ಇನ್ನಷ್ಟು ಅಪ್ಡೇಟ್ ಸಿಕ್ತು ಸರ್. ಅಂಡ್ ಲಾಸ್ಟ್ 2 days ಇಂದ ಒಂದು ಮೊಮೆಂಟಮ್, ಆಲ್ರೆಡಿ ಏನ್ ಮೈಂಡ್ ಸೆಟ್ ಮಾಡ್ತಾ ಇದ್ವಿ ಲಾಸ್ಟ್ ಮಂತ್ ಇಂದ ಮೊಮೆಂಟಮ್ ಬರುತ್ತೆ. ಈ ವರ್ಷ ಒಂದು ಮೈಂಡ್ ಬ್ಲೋಯಿಂಗ್ ಇಯರ್ ಆಗುತ್ತೆ ಮೋದಿ ಕೇರ್ ಅಂತ ಏನ್ ಅನ್ಕೋತಿದ್ವಿ, ಅದು ಕನೆಕ್ಟ್ ಆಗಿದೆ ಅನ್ಕೋತೀನಿ ಸರ್. ಸಿಕ್ಕಾಪಟ್ಟೆ ಫೀಲ್ಡ್ ಅಲ್ಲಿ ಇರ್ಬೋದು, ಆಲ್ರೆಡಿ ಜಾಯ್ನಿಂಗ್ ಆದ್ರ ಜೊತೆಗೆ ಮಾತಾಡ್ಬೇಕಿದ್ರೆ ನಾವು ಕೇಳ್ತಾ ಇದ್ವಿ ಫಸ್ಟ್ ವೀಕ್ ಅಲ್ಲೇ ಪ್ಲಾನ್ ತಗೊಳ್ಳಿ ಅಂತೇಳಿ. ಈಗ ಅವರೇ ಪ್ಲಾನ್ ಕೊಡಿ ಸರ್, ಏನಿದೆ ಅಂತ ತಿಳಿಸಿ ಅಂತ ಕರಿತಾ ಇದಾರೆ. ಆಕ್ಚುಲಿ ನಾನು ಕೂಡ ಇವತ್ತು 2 ಒಬ್ರು 20 PV ಆಲ್ರೆಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ 20 PV ಮಾಡಿದೆ, 1500 ಬಿಲ್ಲಿಂಗ್ ಮಾಡಿಸಿದೆ. ಅಂಡ್ ಇನ್ನೊಂದು ಪ್ಲಾನಿಂಗ್ ಕೂಡ ಕೊಟ್ಟೆ. ಸೊ ಸಿಕ್ಕಾಪಟ್ಟೆ ಮೋಟಿವೇಶನ್ ಬಂದಿದೆ ಸರ್ ಈ ಒಂದು ಪ್ಲಾನ್ ಇಂದ, ಅಂಡ್ ಮೈಂಡ್ ಸೆಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೀಡರ್ಸ್ ಗಳಿಗೆ ಈ ಒಂದು ಅದ್ಭುತ ಒಂದು ಅಪ್ಡೇಟ್ ಮಾಡಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್ ಅಂಡ್ ಮಂಜುನಾಥ್ ಶೆಟ್ಟಿ ಸರ್ ಅಂಡ್ ರಾಜೇಶ್ ಸರ್, ಎಲ್ಲ ಲೀಡರ್ಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ರವಿಚಂದ್ರ, ಫುಲ್ಲು ಪುಷ್ 2 ಸ್ಟಾರ್ಟ್ ಆಗಿದೆ. ಅವ್ರವರೇ ಉಳ್ಕೊಂಡ್ ಬರ್ತಾರೆ, ಇನ್ ಮುಂದೆ ನಾವು ಒತ್ಕೊಂಡು ಹೋಗೋದು ಬೇಕಾಗಿಲ್ಲ. ಎಸ್, ಓಕೆ. ಉಳಿದವರು ಯಾರಾದ್ರೂ ಶೇರ್ ಮಾಡಿದ್ರೆ ಬೇಗ ಹ್ಯಾಂಡ್ ರೈಸ್ ಮಾಡಿ. ಸೊ ಓಪನ್ ಆಪರ್ಚುನಿಟಿ, ನಾನು ಹೆಸರು ಕರೆದವ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತೇನಿಲ್ಲ, ಎಲ್ರಿಗೂ ಅವಕಾಶ ಇದೆ ಇಲ್ಲಿ. ಸೊ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ಇನ್ವೈಟ್ ಮಾಡ್ತೀನಿ. ಓಕೆ, ಅಫ್ಕೋರ್ಸ್ ನಮ್ಮ ಇನ್ನೊಬ್ರು ಮಹಾಗುರುಗಳು ಗುರುಮಾ ಇದ್ದಾರೆ, ನೀನಾ ಮೇಡಮ್. ಓಕೆ, ಅವ್ರು ಯಾವತ್ತು ನಮ್ ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ಇಷ್ಟು ದೊಡ್ಡ ಟೀಮ್ ಇದ್ರೂ ಕೂಡ ನಮ್ ಯಾವತ್ತೂ ಕೂಡ ಅವರು ಏನೋ ಒಂದು ಬಾಂಡಿಂಗ್ ಮುಖಾಂತರ, ಕೇರಿಂಗ್ ಮುಖಾಂತರ, ಅದೇ ತರನೇ ಒಂದು ವೆಲ್ವಿಷರ್ ಆಗಿ ನಮ್ ಜೊತೆ ನಿಂತ್ಕೊಂಡಿದ್ದಾರೆ. ನಾವು ತುಂಬಾ ಅದೃಷ್ಟವಂತರು. ಈ ತರಹದ ಒಂದು ಅಪರೂಪದ ಒಂದು ದಂಪತಿಗಳು, ರೋಲ್ ಮಾಡೆಲ್ ಕಪಲ್ ನಮಗೆ ಗುರು ಮೆಂಟರ್ ಆಗಿರ್ತಕ್ಕಂಥದ್ದು ನಾವು ಹೇಳ್ತಾ ಇರ್ತೀನಿ. ದೇ ಆರ್ ಅವರ್ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳಿ. ಸೊ ನೀನಾ ಮೇಡಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ನೀನಾ ಮೇಡಮ್. Thank you, Raju. Hi, all of you. Happy to be with all of you again. I am going to give a very short message. What I understood with this, I did not go to Delhi. Only Philip went. When he came back, I said, "What did you bring and come with you? 20 PV, 30 PV." But then after that, when we sat down, Philip and I, and we were just thinking what it will do to our business, one thing I realized. I'll share in English because I want to be a little fast, simple. This 20 PV has come not for you to bring your 100 PV, 300 PV leaders down to 20 PV. No, don't do that. This has come to bring your 0 PV people to 20 PV. That's the idea. And I really like the idea. Till now, there are so many. If you open your list, you'll see 0, 0, 0, 0, so many people, no? You get so frustrated. These 0, 0, 0 PV people should now show 20, 20, 20, 20, 20. That should be your goal. Don't bring your 300, 100 PV people down to 20. Don't make that mistake. Let them continue to do it. You have to train them and tell them that from their network, they have to bring the 20 people, 0 PV people to 20 PV. That's all it is. Simple and easy. Just look at that. Just focus on that. I believe all good things come to people who wait. Definitely, I'll tell you, if all of you are into this business for so long, some of you are feeling little discouraged, some of you are not getting the results, some of you are feeling frustrated, don't. Just don't. Believe that you are into this business for a reason. 30 years. No network marketing company stays for 30 years. You know that? It's only legendary companies can stay. There is a blessing of the universe. There is a blessing of God. That is why we are so many years into this business. Just continue, and I can guarantee you everything is there for you. The universe will open up in abundance and you will get what you want patiently, charmingly, lovingly, without getting frustrated. Keep walking your way. That's it. All the best, dear leaders. Love you all. Over to you. Wonderful, madam. Great vibes from you. Beautiful tips also you've given. Not to bring down ourselves, but to excel ourselves, to stretch ourselves. ಸೊ ಆಗ್ತಿರ್ಲಿಲ್ಲ, 0 PV ನಲ್ಲಿದ್ರು, 10 PV ನಲ್ಲಿದ್ರು, ಅವ್ರನ್ನ 20, 50 ತಗೊಂಡು ಹೋಗ್ಬೇಕು ಅಂತಕ್ಕದ್ದು. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ತುಂಬಾ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು. ಅಂಡ್ NQD ಗಳು ಎಲ್ಲರೂ ಕೂಡ ಅವರು ಕ್ವಾಲಿಫೈಡ್ ಆಗ್ಬೇಕು. ಅಂಡ್
ಸೀನಿಯರ್ ಡೈರೆಕ್ಟರ್ ಆಗ್ಲಿಕ್ಕಾಗಲಿ ಎಲ್ಲದಕ್ಕೂ ಅದ್ಭುತವಾದ ವೇವ್ಸ್ ಇದೆ. ಸೊ ಸಲ್ಯೂಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಘವೇಂದ್ರ ಶೆಟ್ಟಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಾಘು, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದ್ದಕ್ಕೆ ಅಂಡ್ ಎಸ್ಪೆಷಲಿ ಫಿಲಿಪ್ ಸಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರ ಹಿಂದ್ಗಡೆ ಇರುವಂತಹ ಸೈನ್ಸ್ ಅನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಸಡನ್ ಆಗಿ ನಿನ್ನೆ ಮೊನ್ನೆ ನಾನು ಬಂದಾಗ ನಾನು ಸ್ವಲ್ಪ ಪರ್ಸನಲ್ ಮನೆ ಪ್ರೋಗ್ರಾಮ್ ಹೊರಗಡೆ ಇದೆ, ಬಟ್ PPT ನೋಡಿದಾಗ ಒಂದ್ ಸ್ವಲ್ಪ ಶಾಕ್ ಆಯ್ತು. ಯಾಕಂದ್ರೆ ಯಾವ್ದಾದ್ರು ಒಂದು ಹೊಸ ಪ್ಲಾನ್ ಬಂದಾಗ ಸಡನ್ ಆಗಿ ನಾವು ಟೈಮ್ ತಗೊಳುತ್ತೆ. ಲಾಸ್ಟ್ 6-7 months ಇಂದ ಪವರ್ ಆಫ್ ವರ್ಕ್ ಮಾಡಿದ್ವಿ. ಅಗೇನ್ 20 PV ಹೋದ್ರಪ್ಪ, ಸುಮ್ಮನೆ ಯಾಕೆ ಇದೆಲ್ಲ ಅಗೇನ್ ಅಂಡ್ ಅಗೇನ್ ಕನ್ಫ್ಯೂಷನ್ ಅಂತ ಅನಿಸ್ತಿತ್ತು. ಬಟ್ ಬೆಳಿಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ನೀವು ಕಳಿಸಿರುವಂತ ಅಥವಾ ನೀವು ಅಪ್ಲೋಡ್ ಮಾಡಿರುವಂತ ವಿಡಿಯೋಗಳನ್ನ ನೋಡಿದಾಗ ಅಥವಾ ಇವಾಗಿನ ಸೆಷನ್ ನೋಡಿದಾಗ ಸೊ ಅದ್ರ ಹಿಂದ್ಗಡೆ ಒಂದು ಸೈನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ರಿಯಲಿ ಅಮೇಸಿಂಗ್. ಅಂಡ್ ಈ ಒಂದು ಟೈಮ್ ಅಲ್ಲಿ ಮಚ್ ನೀಡೆಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂಡ್ ನಾವೆಲ್ಲರೂ ಕೂಡ ಫೈಟ್ ಮಾಡ್ತಿದ್ದಂತ APB ಇನ್ಕಮ್, APB ಅನ್ನೋದನ್ನ ಇನ್ನು ಅಗೇನ್ ಡೆವಲಪ್ ಮಾಡಿ ಇದನ್ನ ಆಕ್ಟಿವೇಶನ್ ಬೋನಸ್ ಅಂತ ಕೊಟ್ಟಿದ್ದಾರೆ. ತುಂಬಾ 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 ಹೆಲ್ಪ್ ಆಗುತ್ತೆ. ಅಂಡ್ ಖಂಡಿತ, ಯಾಕಂದ್ರೆ ನಾವು ಮೊದಲು ಬಂದಂತ ವ್ಯಕ್ತಿಗಳು ಆಲ್ಮೋಸ್ಟ್ 70 to 80% ಜನಗಳು ಫಸ್ಟ್ ಆರ್ ಸೆಕೆಂಡ್ ಮಂತ್ಸ್ ಅಲ್ಲಿ ಡ್ರಾಪ್ ಆಗ್ತಿದ್ರು ಲಾಯಲ್ಟಿ ಅಥವಾ ಫಸ್ಟ್ ಮಂತ್ ಪರ್ಚೇಸ್ ಮಾಡಿದಾಗ. ಈವನ್ 100 PV ಮಾಡಿದಾಗಲೂ ಕೂಡ 2700 BV ಮಾಡ್ಕೊಂಡು ಅವರಿಗೆ 7% ಅಲ್ಲಿ ಇದ್ದಾಗಲೂ ಕೂಡ ನಮ್ಮ APB ಇನ್ಕಮ್ 7 to 22 ಅಥವಾ 7 to 16% ಇದ್ದಾಗಲೂ ಕೂಡ ಹಾರ್ಡ್ಲಿ 180-190 rupees ಹೋಗ್ತಿತ್ತು. ಬಟ್ ಇವಾಗಿನ ಪ್ಲಾನ್ ಪ್ರಕಾರ ಸೊ ಮಿನಿಮಮ್ 240 ಇಂದ 300 rupees ಪೇಔಟ್ ಆಗುತ್ತೆ ಅಂದ್ರೆ ಸೊ ಆ APB ಇನ್ಕಮ್ ಗಿಂತಲೂ 50% ಜಾಸ್ತಿ ಇನ್ಕಮ್ ಇವಾಗ ಕಸ್ಟಮರಿಗೆ ಅಥವಾ ಲಾಯಲ್ಟಿ ಕಸ್ಟಮರ್ ರೀಚ್ ಆಗುತ್ತೆ. ಸೊ ಇದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅಂಡ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ಕ್ರಿಸ್ಪ್, ಶಾರ್ಟ್ ಅಂಡ್ ಸ್ವೀಟು. ನಿನ್ನ ಅನಾಲಿಸಿಸ್ ಯಾವತ್ತು ಬಹಳ ಇಂಟೆಲಿಜೆಂಟ್ ಆಗಿರ್ತದೆ. ಥ್ಯಾಂಕ್ ಯು. ಅದೇ ತರನೇ ನಮ್ಮ ಅಲ್ಪೇಶ್ ಗಜ್ಜಾರ್ ಅವರು ತುಂಬಾ ಇಂಟೆಲಿಜೆಂಟ್ ಇದನ್ನ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಈ ಒಂದು ಇದ್ರ ಬಗ್ಗೆ. ಮೊನ್ನೆ ಬಂದಿರ್ತಕ್ಕಂಥ ಅಪ್ಡೇಷನ್ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ಕಳೆದ 12 ವರ್ಷದಲ್ಲಿ ನಾನು ಅತಿ ಹೆಚ್ಚು ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳಿ, ಹರ್ಘರ್ ಮೋದಿ ಕೇರ್ ಮಾಡೇ ಮಾಡ್ತೀವಿ ಅನ್ನೋ ವಿಶ್ವಾಸ ಮೂಡಿದೆ ಅಂತ ಹೇಳ್ತಾ ಇದ್ರು. ಪ್ರತಿ ಮನೆನೂ ಕೂಡ ಬರೋಡಾದಲ್ಲಿ 25 ಲಕ್ಷ ಪಾಪ್ಯುಲೇಷನ್ ಇದೆ. ಈಗ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಈ ಒಂದು ಏನು ಪೂಲ್ ಸಿಸ್ಟಮ್ ಬಂದಿದೆ, ಇದನ್ನ ತಗೊಂಡೋಗ್ತೀವಿ ಅಂತ ಹೇಳಿ. ಎಕ್ಸಲೆಂಟ್, ಥ್ಯಾಂಕ್ ಯು. ಪ್ರತಿ ಮನೆಗೆ 1,000 ರೂಪಾಯಿ ಪ್ರಾಡಕ್ಟ್ ರೀಚ್ ಮಾಡ್ಬೇಕಂತ ಹೋದ್ರು ಕೂಡ ಆಟೋಮೆಟಿಕಲಿ 100 ರೂಪಾಯಿ ಇನ್ಕಮ್ ಹೋಗ್ಬಿಡುತ್ತೆ ಸರ್. 100%. ಸೊ ಹಾಗಾಗಿ ಮತ್ತೆ ನಾವು ಶೇರ್ಸ್ ಅಲ್ಲಿ ಸಿಗೋ 100 ರೂಪಾಯಿ 90 ರೂಪಾಯಿ ಅದನ್ನಷ್ಟೇ ನೋಡೋದು ಬೇಡ. ಪ್ರಾಡಕ್ಟ್ ಇದೆ, ಕ್ವಾಲಿಟಿ ಇದೆ ಅಂದ್ರೆ ಅಫ್ಕೋರ್ಸ್ ನೋಡ್ಲೇಬೇಕು, ನಾವು ಇಲ್ಲ ಅಂತ ಹೇಳಲ್ಲ. ಎಲ್ರಿಗೂ ನನ್ನ ಮೆಸೇಜ್ ಏನಂದ್ರೆ ನಾವೆಲ್ಲರೂ ಕೂಡ ಸೇವೆ ಮಾಡ್ತಾ ಹೋಗೋಣ ಜನಗಳಿಗೆ ಏನು ಅಂತ ಹೇಳಿ ಸಮೀರ್ ಸರ್ ಹೇಳ್ತಾ ಇದ್ದಾರೆ. ಸುರೇಖಾ ಮೇಡಮ್ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ಸಮೀರ್ ಸರ್ ಪ್ರತಿಯೊಂದು ಹೊಸ ಪ್ರಾಡಕ್ಟ್ ಆಜಾದಿ ಲೈನ್ ಅಲ್ಲೂ ಕೂಡ ಕ್ವಾಲಿಟಿನ ತರಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ. ಎಕ್ಸಾಂಪಲ್ ಶುಗರ್ ಅನ್ನ ಅವ್ರು ರೆಡಿ ಮಾಡ್ಬೇಕು ಅಂದ್ರೆ ಸಕ್ಕರೆ, ಸಲ್ಫರ್ ನ ಕಡಿಮೆ ಇರ್ತಕ್ಕಂಥದ್ದಾಗಿರ್ಬೋದು. ಒಂದು ಪಾಮ್ ಆಯಿಲ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾಮ್ ಆಯಿಲ್ ಅಲ್ಲಿ ಕೆಮಿಕಲ್ ನ ಅವಾಯ್ಡ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಇನ್ನೂ ಸಾಕಷ್ಟು ಎಲ್ಲಾ ಪ್ರಾಡಕ್ಟ್ ಅಲ್ಲಿ ಕೂಡ ಏನಾದ್ರೂ ಬೆಟರ್ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿ. ಹೊರಗಡೆ ಅಂತೂ ಏನು ಚೀಪ್ ಅಂಡ್ ಬೆಸ್ಟ್ ಅಂತ ನೋಡ್ತಾ ಇದ್ವಿ, ಸಿಗ್ತಾ ಇಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಖಂಡಿತ ಚೀಪ್ ಅಂಡ್ ಬೆಸ್ಟ್ ಆಗ್ಲಿಕ್ಕೆ ಕೊಟ್ಟಿದೆ. ಪತಂಜಲಿಗೂ ಕಾಂಪಿಟೇಷನ್ ನಾವು ಮಾಡ್ಬೋದು, RCMಗೂ ಕಾಂಪಿಟೇಷನ್ ನಾವು ಮಾಡ್ಬೋದು, ಚಿಲ್ಲರೆ ಅಂಗಡಿ ಕಿರಾಣಿ ಅಂಗಡಿ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೋದು. ಪಬ್ಲಿಕ್ ಕೂಡ ಬರ್ತಾರೆ ಅಂಡ್ ಡೆಮೋ ಕೊಡೋದು ಬೇಕಾಗಿಲ್ಲ, ಟ್ರೈನಿಂಗ್ ಕೊಡೋದು ಬೇಕಾಗಿಲ್ಲ. ಮಾರ್ಕೆಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನ್ ಆಗುತ್ತೆ. ಬಟ್ ವೇಟ್ ಮಾಡೋದು ಬೇಡ, ನೋಡೋಣ ಏನ್ ಬರುತ್ತೆ, ನೋಡೋಣ BV ಎಷ್ಟು ಕೊಡ್ತಾರೆ, ರೇಟ್ ಎಷ್ಟಿರುತ್ತೆ, ಆತರ ಅನ್ಕೊಳ್ಕೋಬೇಡಿ. ತುಂಬಾ ದೊಡ್ಡ ತಯಾರಿ ಅವ್ರ ಕಡೆಯಿಂದ ನಡೀತಾ ಇದೆ. ಬಟ್ ಇಷ್ಟೆಲ್ಲ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು, ಸ್ಪಾನ್ಸರಿಂಗ್ ಜಾಸ್ತಿ ಮಾಡಬೇಕು. ಖಂಡಿತ ನಾವು ಎಜುಕೇಶನ್ ಮಾಡ್ತಾ ಹೋಗೋಣ. 100 PV ಮೇಲೆ ಮಾಡೋಷ್ಟು ಕೆಪಾಸಿಟಿ ಇದೆ, 200 PV 300 PV ಮಾಡೋಷ್ಟು ಕೆಪಾಸಿಟಿ ಇದೆ. ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಸ್ ಫ್ರೆಂಡ್ಸ್, ಸೊ ಅವಾಗಲೇ ನಾನು ವಿಡಿಯೋ ಲಿಂಕ್ ನಾನು ಶೇರ್ ಮಾಡಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ, ಅದನ್ನ ನೀವು ನೋಡಿ. ಗ್ರೂಪ್ ಅಲ್ಲೂ ಶೇರ್ ಮಾಡಿದ್ದೀನಿ. ಅಂಡ್ ಈಗಾಗಲೇ ಸಮಯ ಆಗಿದೆ. ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಬಂದಿದೆ ನಿಮ್ಮೆಲ್ಲರಿಂದ ಕೂಡ. ಈ ತರ ಟ್ರೈನಿಂಗ್ ಇದ್ದಾಗ, ಡಿಸ್ಕಷನ್ ಇದ್ದಾಗ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಅಂಡ್ ನಿಮಗೆ ನೋಟೇಶನ್ ಕೊಡ್ತಾ ಇದೀವಿ. ನಿಮ್ದು ಏನೋ ಸಜೆಷನ್ಸ್ ಇದ್ರೆ ನಮ್ಮ ಟೀಮ್ ವರ್ಕ್ ಅಲ್ಲಿ ಅಂಡ್ ಮೋದಿ ಕೇರ್ಗೆ ಸಂಬಂಧಪಟ್ಟಂತೆ ದಯವಿಟ್ಟು ನಿಮ್ ಲೀಡರ್ಗೆ ಕೊಡಿ. ಇಲ್ಲಿ ನಾವು ಈ ವೇದಿಕೆ ಚರ್ಚೆ ಮಾಡಕ್ಕಾಗಲ್ಲ. ನಿಮ್ಮ ಮೈನ್ ಲೀಡರ್ಗೆ ನೀವು ನಿಮ್ಮ ಸಜೆಷನ್ ಕೊಡಿ, ಅವರು ನಮಗೆ ಪಾಸ್ ಮಾಡ್ತಾರೆ. ನಾವು ಸಂಬಂಧಪಟ್ಟ ವ್ಯಕ್ತಿಯನ್ನು ರೀಚ್ ಮಾಡಿಸ್ತೀವಿ. ಅಂಡ್ ಟೌನ್ ಹಾಲ್ ಅಲ್ಲಿ ಯಾವ ಕಾರಣಕ್ಕೂ ಮಿಸ್ ಮಾಡಕೋಬೇಡಿ. ಟಿಕೆಟ್ ಹೆವಿ ಡಿಮಾಂಡ್ ಇದೆ. ಕೆಲವು ಲೀಡರ್ ಹೇಳ್ತಾ ಇದ್ರು IPL ಟಿಕೆಟ್ ಬೇಕಾದ್ರೆ ನಾವು ಬ್ಲಾಕ್ ಅಲ್ಲಿ ತಗೊಬಹುದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಟೌನ್ ಹಾಲ್ ಮೋದಿ ಕೇರ್ ಟಿಕೆಟ್ ಸಿಗೋದು ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ರು. ಅದು ಮೋದಿ ಕೇರ್ ನ ತಾಕತ್ತು. 1.5 ಗಂಟೆನಲ್ಲಿ ಸೇಲ್ ಆಗಿದೆ ಟಿಕೆಟ್. ಸೊ ಎಲ್ಲರೂ ಲೀಡರ್ಗಳು ಬನ್ನಿ, ರಿಕ್ವೆಸ್ಟ್ ಮಾಡಿ, ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಗೆಟ್ ರೆಡಿ. ಅಂಡ್ ಇವತ್ತಿನ ಸೆಷನ್ ಏನಿದೆ ರೆಕಾರ್ಡಿಂಗ್ ಆಗಿದೆ. ಕೆಲವರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮಿಸ್ ಆಗಿದ್ದಾರೆ, 10-15 ಜನ. ಕೆಲವರು ಬೇಗ ಎಕ್ಸಿಟ್ ಆಗಿದ್ದಾರೆ, ಕೆಲವರು ಲೇಟ್ ಆಗಿ ಬಂದಿದ್ದೀರಾ. ಸೊ ಅದನ್ನ ನೀವು ಬಳಸ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೂ ಕೂಡ ತೋರಿಸಿ ಅದನ್ನ. ಎಸ್, ನಾವೆಲ್ಲರೂ ಕೂಡ ಇದೀವಿ ನಿಮ್ ಜೊತೆಗೆ. ಖಂಡಿತ ನಾವಿನ್ನು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡೋಣ. ನಿಮ್ದು ಟಾರ್ಗೆಟ್ ಅನ್ನ ನೀವೇನೇ ಡಿಸೈಡ್ ಮಾಡಿ, ನೀವೇನೇ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಮ್ದೆಲ್ಲ 200 PV 300 PV 100 PV ನ ಬಿಲ್ಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಡೆಫಿನೆಟ್ಲಿ ಹೊಸ ವರ್ಷದ ಆರಂಭದಲ್ಲಿ ನಾವು ಗುಡ್ ಬಿಗಿನಿಂಗ್ ಈಸ್ ವೆಲ್ ಡನ್ ಅಂತ ಹೇಳ್ತಾರೆ. ಅವೆಲ್ಲರೂ ರೀಚ್ ಮಾಡಿಸ್ತಾ ಹೋಗೋಣ. ಯಾರದೇ ಸಕ್ಸಸ್ ಸ್ಟೋರಿ ಆಗ್ಲಿ, ಯಾವುದೇ ಒಂದು ಒಳ್ಳೆಯ ಜ್ಞಾನ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ. ಒಳ್ಳೊಳ್ಳೆಯ ವಿಡಿಯೋಗಳು ಬರ್ತಾ ಇದೆ, ಒಳ್ಳೊಳ್ಳೆ ಸಕ್ಸಸ್ ಸ್ಟೋರಿ ಬರ್ತಾ ಇದೆ. ಸಮೀರ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಇದನ್ನ ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ ಅದನ್ನ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನೈಟ್ ಟು ಆಲ್ ಆಫ್ ಯು ಒನ್ಸ್ ಅಗೈನ್. ಗುಡ್ ಮೋದಿಕೆ ಮಾರ್ನಿಂಗ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್. Love you all. Take care. Bye.